ಹಾಯ್ ಹಲೋ ನಮಸ್ಕಾರ. ಒಂದು ಕ್ರೇಜಿ ಕಥಾನಕ ಸ್ಪೆಷಲ್ ಹರಟೆಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಜಗತ್ತಿನ ಅತಿ ಶ್ರೇಷ್ಠ ನಿರ್ದೇಶಕರ ಪೈಕಿ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಹೆಸರು ಕೇಳಿಬರುತ್ತೆ. ಅವರೊಂದ್ಸಲ ಒಂದು ವಿಶೇಷವಾಗಿ ಒಂದು ಕೋರ್ಟ್ ಮಾಡಿ ಒಂದು ಮಾತು ಹೇಳ್ತಾರೆ. ಆ ಮಾತು ಈ ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ನೆನಪಾಯಿತು. ಅವ್ರು ಏನು ಹೇಳ್ತಿದ್ರು ಅಂದರೆ, ನಾವು ಏನನ್ನು ನೋಡ್ತೀವಿ ಅಥವಾ ಏನನ್ನು ಅರ್ಥೈಸ್ಕೊಳ್ತೀವಿ ಅದನ್ನು ಸಿನಿಮಾ ಮಾಡ್ಬೋದು ಅಂತ. ಅದೇ ದಾರಿಯಲ್ಲಿ ಬಂದರೆ ನಾವು ಏನನ್ನು ಯೋಚನೆ ಮಾಡ್ತೀವಿ ಅದನ್ನು ಕ್ರೇಜಿಯಾಗಿ ಬದುಕಬಹುದು ಅಂತ ತೋರಿಸ್ಕೊಟ್ಟಿರೋರು ಸಕಲ ಕಲಾ ವಲ್ಲಭ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಬಹಳ ದಿನಗಳ ನಂತರ ನಮಗೆ ಒಂದು ಅಪರೂಪದ ಮಾತುಕತೆಗೆ ಜಾಯ್ನ್ ಆಗಿದ್ದಾರೆ. ಒಂದು ವಿಶೇಷವಾದಂತಹ ಕ್ಷಣ. ಲವ್ ಮೊಕ್ಟೈಲ್ 3 ಸೂಪರ್ ಡೂಪರ್ ಹಿಟ್ ಆಗಿದೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಶ್ರೀ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ನಿಮಗೆ ಏನು ಮಾಡ್ತಾ ಇದ್ದೀರಾ ಅಂತ ನಾನು ಕೇಳೋ ಗೋಜಿಗೆ ಹೋಗಲ್ಲ. ಏನಕ್ಕೆ ಕೇಳಿ, ಏನೇನೋ ಮಾಡ್ತಾ ಇರ್ತೀರಾ ನೀವು. ಹೇಗಿದೆ ಸರ್ ಬದುಕು, ಜೀವನ? ಸೂಪರ್. ಇರೋದೊಂದು ಲೈಫ್, ಎಲ್ಲ ಮಾಡಬೇಕಲ್ವಾ, ಎಲ್ಲ ಅನುಭವ ಇರಬೇಕು, ಎಲ್ಲ ಥರ ಆ್ಯಕ್ಟಿವಿಟೀಸು ಮಾಡ್ತಾ ಇರಬೇಕು. ಸೊ ಅದೇ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದರಲ್ಲೇ ಏನೋ ನಾನು ಯಾವಾಗಲೂ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕ್ತಾ ಇರ್ತೀನಿ, ಹ್ಯಾಶ್ಟ್ಯಾಗ್ ಬಿ ಎ ಬರ್ಡ್ ನಾಟ್ ಎ ಟ್ರೀ, ಬಿ ಎ ಟ್ರಾವೆಲರ್ ನಾಟ್ ಎ ಟೂರಿಸ್ಟ್ ಅಂತ. ಸೊ ಅದನ್ನೇ ಫಾಲೋ ಮಾಡ್ತೀನಿ ನಾನು. ಸೊ ಅಂದರೆ ಹೋಗ್ತಾ ಇರ್ಬೇಕು, ಜರ್ನಿ ನಾನ್ ಸ್ಟಾಪ್, ಲರ್ನಿಂಗು ನಾನ್ ಸ್ಟಾಪ್. ಸೊ ಕಲಿಕೆ ನಿರಂತರ, ಪ್ರಯಾಣ ನಿರಂತರ. ನಾವು ಈ ಸಂದರ್ಶನ ಮಾಡೋದಕ್ಕೆ ನಿಮ್ಮ ಆಫೀಸಿಗೆ ಬಂದಾಗ ತುಂಬ ನೆನಪುಗಳು ಓಪನ್ ಆಯಿತು ನನಗೆ. ನಾನು ನಿಮ್ಮನ್ನು ಒಂದು ಮದರಂಗಿ ಸಿನಿಮಾಯಿಂದ ನೋಡ್ತಾ ಇರ್ಬೋದು ಅಂದ್ಕೊಳ್ಳಿ, ಆ ಟೈಮಿಂದ. ಆದರೆ ನಿಮ್ಮನ್ನು ಈ ಥರ ಕೂರಿಸ್ಕೊಂಡು ಹರಟೆ ಹೊಡೆಯುವಂಥ ಅವಕಾಶ ಸಿಕ್ಕಿರಲಿಲ್ಲ. ನಾವು ಬಂದ್ವಿ, ನೀವೆಲ್ಲ ಅರೇಂಜ್ ಮಾಡ್ತಾಯಿದ್ರಿ. ನಮ್ಮ ಕ್ಯಾಮ್ರಾಮನ್ ಪವನ್ ಒಂದು ಕಮೆಂಟ್ ಹೊಡೆದ್ರು ನಿಮಗೆ, ಸರ್ ನಿಮ್ಮ ಕಾಸ್ಟ್ಯೂಮ್ ಬಹಳ ಸೂಪರ್ ಆಗಿದೆ ಸರ್ ಅಂತ. ಹೀಗೇನಾ ಯೋಚನೆಗಳು ಕ್ರೇಜಿಯಾಗಿರುತ್ತಾ ಯಾವಾಗಲೂ? ನನ್ನ ಕಾಸ್ಟ್ಯೂಮ್ ನಾನೇ ಸ್ಟೈಲಿಸ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನನಗೆ ಫಾರ್ಮಲ್ಸ್ ಹಾಕ್ಕೊಳ್ಳೋದು, ಇನ್ಶರ್ಟ್ ಮಾಡ್ಕೊಳ್ಳೋದು ಅವೆಲ್ಲ ನನಗೆ ಸೆಟ್ಟೇ ಆಗಲ್ಲ. ನನಗೇನು ಈಗ ಯಾವುದೋ ಒಂದು ಅಂಗಡಿ ಹೋಗ್ತಾಯಿದ್ರೆ, ಪಾಸಿಂಗಲ್ಲಿ ಹೋಗ್ತಾಯಿದ್ರೆ ಈ ಬೊಂಬೆ ಮೇಲೆ ನಾನು ಹಾಕಿರ್ತಾರಲ್ಲ, ಅದು ಹಾಗೆ ಸ್ಟಾಪ್ ಬ್ಲಾಕಲ್ಲಿ ಅಲ್ಲಿ ಮಾಯ ಆಗುತ್ತೆ, ನಾನು ಹಾಕೊಂಡ್ಬಿಟ್ಟಿರ್ತೀನಿ ಹಾಗೆ. ಸೊ ನನಗೇನು ಇಷ್ಟನೋ ಹಾಕ್ಕೊತೀನಿ. ಕಾಂಬಿನೇಷನ್, ವಿಚಿತ್ರ ಕಾಂಬಿನೇಷನ್ ಮಾಡ್ತಾ ಇರ್ತೀನಿ. ಸೊ ಪಂಚೆ ಉಟ್ಕೊಂಡು, ಪಂಚೆ ಶೂಸು, ಟಿ ಶರ್ಟು, ಇಲ್ಲ ಪಂಚೆ ಶರ್ಟು, ಅದ್ಮೇಲೆ ಒಂದು ಜಾಕೆಟು. ಸೊ ಆ ಥರ ಡಿಫ್ರೆಂಟ್ ಕಾಂಬಿನೇಷನ್ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಇಷ್ಟ ಬಂದಿದ್ದು ಹಾಕ್ಕೊತೀನಿ. ಕಷ್ಟ ಆದರೆ ನೋಡೋರು ಕಷ್ಟ ಆಗ್ಬೋದು, ಬಟ್ ನನ್ನ ಪ್ರಾಬ್ಲಮ್ ಅಲ್ಲ ಅದು. ನೋಡಿ ಸರ್, ನಾನು ನಿಮ್ಮ ಜರ್ನಿನ ಮೆಲುಕು ಹಾಕೋ ಸಾಹಸಕ್ಕೇನಾದರೂ ಕೈ ಹಾಕಿದ್ರೆ ನಾನು ಡೈರೆಕ್ಟಾಗಿ ಕೇಳಬೇಕು, 25-30 ವರ್ಷದಿಂದ ಏನೇನು ಮಾಡ್ತಾ ಇದ್ದೀರಾ ಅಂತ. ಅದು ಬೇಡ. ನನಗೆ ಒಂದೊಂದ್ಸಲ ನಿಮ್ಮ ಜರ್ನಿನ ಯೋಚನೆ ಮಾಡುವಾಗ ಅನಿಸುತ್ತೆ, ಅವತ್ತು ಒಬ್ಬ 8ನೇ ಕ್ಲಾಸ್ ಚೇಷ್ಟೆ ಮಾಡೋ ಹುಡುಗ ಹೇಳಿದ್ದು ಒಂದು ಮಾತು, ನಾನು ಕ್ಯಾಮ್ರಾಮ್ಯಾನ್ ಆಗ್ತೀನಿ ಅಂತ. ಇವತ್ತಿನ ಶ್ರೀ ಕ್ರೇಜಿ ಮೈಂಡ್ಸು, ಬ್ಯುಸಿಯೆಸ್ಟ್ ಪರ್ಸನ್ ಇನ್ ದ ಇಂಡಸ್ಟ್ರಿ, ಇಬ್ಬರು ಒಂದೇ ಅನ್ನಿಸ್ತಾರೆ ನನಗೆ. ಥ್ಯಾಂಕ್ ಯು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅಂದರೆ ಒಳಗಿರೋ ಒಂದು ಬಾಲ್ಯತನನ ಮೊಟಕುಗೊಳಿಸ್ಬಾರ್ದು, ಸಾಯಿಸಬಾರ್ದು. ಯು ಶುಡ್ ಆಲ್ವೇಸ್ ಕೀಪ್ ದ ಚೈಲ್ಡ್ ಇನ್ ಯು ಅಲೈವ್. ಸೊ ನಾವು ದೊಡ್ಡವರಾಗ್ತಾ, ಏಜ್ ಆಗ್ತಾ ತುಂಬ ನಾವು ಮೆಚ್ಯೂರ್ಡು, ಅದೆಲ್ಲ ಮಾಡಬಾರ್ದು ಅಂತ ಇರುತ್ತೆ. ಅದಲ್ಲ, ಯು ಶುಡ್ ನೆವರ್ ಕಿಲ್ ದ ಚೈಲ್ಡ್ ವಿದಿನ್ ಯು. ಸೊ ಆ ಹುಡುಗಾಟತನ, ಒಂದು ಜೋಶು ಇರಬೇಕು ಮನುಷ್ಯನಲ್ಲಿ. ಸೊ ಯಾಕೆ ನಾವು ಸ್ಕೂಲಲ್ಲಿದ್ದಾಗ ಹೆಂಗಿರ್ತೀವೋ ಆ ಜೋಶು ಏಜ್ ಆಗ್ತಾ ಯಾಕದು ನಾವು ಸಾಯಿಸ್ಬಿಡ್ತೀವಿ. ಅದು ನಾವು ಒಳಗಡೆ ಅದ್ಮಿ ನಾವು ಹೊರಗಡೆ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ವ್ಯಕ್ತಿತ್ವನೇ ಬೇರೆ, ಒಳಗಡೆ ಇರೋ ವ್ಯಕ್ತಿತ್ವನೇ ಬೇರೆ. ಅದನ್ನು ಯಾಕೆ ಅದ್ಮಿ ಸಾಯಿಸ್ಬೇಕು? ಸೊ ಆ ಜೋಶ್ ಅಂದರೆ ಹೈಸ್ಕೂಲಿರೋ ಜೋಶ್ ಈಗ ಯಾಕೆ ಇರಬಾರ್ದು? ಸೊ ಅದು ನನ್ನ ನಂಬಿಕೆ. ಹೌದು, ನಾನು ಹೈಸ್ಕೂಲಿಂದನೂ ಕ್ಯಾಮ್ರಾಮನ್ ಆಗಬೇಕು ಅಂತಿದ್ದೆ. ಅದೇ ಏನಂತಾರೆ, ಮ್ಯಾನಿಫೆಸ್ಟೇಷನ್. ಒಳಗಿಂದ ಒಂದು ನಾನೇನು ಮಾಡಬೇಕು ಅಂತ ಅಂದ್ಕೊತೀವೋ ಅದು ಮಾಡ್ಬೋದು, ಸಾಧ್ಯ. ಯಾಕಂದ್ರೆ ನನ್ನ ಲೈಫಲ್ಲಿ ಆಗಿದೆ ಅದು. ಶ್ರೀ ಅವರು ಪರ್ಫೆಕ್ಷನಲ್ಲಿ ತುಂಬ ನಂಬಿಕೆ ಇಡೋ ಅಂಥ ವ್ಯಕ್ತಿ. ಈಗಷ್ಟೇ ನೀವೊಂದು ಫ್ರೇಮ್ ಸೆಟ್ ಮಾಡಿಕೊಟ್ರಿ ನಮಗೆ. ಒಬ್ಬರು ಮಾಡಿರೋ ಹ್ಯಾಂಡ್ಮೇಡ್ ಪೇಂಟ್, ತುಂಬ ಅರ್ಥಗಳಿದೆ ಆ ಇದರಲ್ಲಿ. ಎಲ್ಲ ಕೆಲಸಗಳಲ್ಲೂ ಇದು ವರ್ಕ್ ಆಗುತ್ತಾ ನಿಮಗೆ? ಆಗಲೇಬೇಕು. ಒಂದು ಸೇಯಿಂಗ್ ಇದೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಅದು ತಪ್ಪು, ನನ್ನ ಪ್ರಕಾರ ತಪ್ಪು. ಯು ಕ್ಯಾನ್ ಬಿ ಜಾಕ್ ಆಫ್ ಆಲ್, ಯು ಕ್ಯಾನ್ ಬಿ ಮಾಸ್ಟರ್ ಆಫ್ ಆಲ್. ನೀವು ಯಾವ ಕೆಲಸ ಮಾಡ್ತೀರೋ ಅದನ್ನು ಮಾಸ್ಟರ್, ಅಂದರೆ ಅದರಲ್ಲೂ ಮಾಸ್ಟರ್ ಆಗ್ಬೋದು ನೀವು. ಅಂದರೆ ಯು ಹ್ಯಾವ್ ಟು ಪುಟ್ ಇನ್ 100% ಎಫರ್ಟ್. ಈಗ ನಾನು ಕ್ಯಾಮ್ರಾಮನ್ ಆಗಬೇಕು ಅಂತ ಬಂದೆ, ಆ್ಯಕ್ಸಿಡೆಂಟಲಿ ಎಡಿಟರ್ ಆದೆ.
ಎಡಿಟಿಂಗಲ್ಲಿ ಪ್ರೂವ್ ಮಾಡಿದೆ. ಅಂದರೆ ನನ್ನ ಇಟ್ಸ್ ಅದು ಟೈಮು ಕೂಡು ಬರಬೇಕು. ನನ್ನ ಡೆಬ್ಯೂ ಸಿನಿಮಾ ಮುಸ್ಸಂಜೆ ಮಾತು ಸೂಪರ್ ಹಿಟ್ ಆಯಿತು. ಆ್ಯಸ್ ಎನ್ ಎಡಿಟರ್ ಎಸ್ ಐ ವುಡ್ ಲವ್ ಟು ಟೇಕ್ ದ ಕ್ರೆಡಿಟ್. ಯಾಕೆ ಅಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಹೋಗಿ ಟ್ರಿಮ್ ಮಾಡಿ ಅದು ಸಿನಿಮಾ ಉಳಿಸಿದ್ದು ಉಂಟು. ಸೊ ಯಾಕೆಂದರೆ ನನಗೆ ಏನೇನು ಅನಿಸ್ತಿತ್ತೋ ಇದೆಲ್ಲ ಲ್ಯಾಗ್ ಆಗ್ತಿದೆ ಅಂತ ಅದನ್ನ ಥಿಯೇಟ್ರಿಗೆ ಹೋಗಿ ಕಟ್ ಮಾಡಿದ್ದೀನಿ. ಸೊ ಆ್ಯಸ್ ಎನ್ ಎಡಿಟರ್ ನಾನು ಆ ಸಿನಿಮಾ ಉಳಿಸಿದ್ದೀನಿ. ಸೊ ಅದು ನನಗೆ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ವೆನ್ ಇಟ್ ಕಮ್ಸ್ ಟು ನಾನು ಸಿನಿಮಾ ಕ್ಯಾಮ್ರಾಮನ್ ಆಗಿ, ಅಂದರೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ಸಾಕಷ್ಟು ಸಿನಿಮಾ ವರ್ಕ್ ಮಾಡಿದೆ, ಕೆಲವು ಸಿನಿಮಾಗಳು ವರ್ಕ್ ಮಾಡಿದೆ. ಅದಾದ ನಂತರ ಒಂದು ಸ್ವಲ್ಪ ಸಣ್ಣ ಬ್ರೇಕ್ ತೊಗೊಂಡು ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲೇ ಮತ್ತೆ ಕಂಟಿನ್ಯೂ ಆಗಿ, ಬಟ್ ಅವಾಗವಾಗ ಗ್ಯಾಪಲ್ಲಿ ಈ ಹೆಲಿಕಾಪ್ಟ್ರಿಂದ ಏರಿಯಲ್ ಶೂಟ್ ಮಾಡ್ತಿದ್ದೆ. ಸಾಕಷ್ಟು ಸಿನಿಮಾಗಳಿಗೆ ಮಾಡಿದ್ದೀನಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೂ ನಾನು ಶೂಟ್ ಕೋಆರ್ಡಿನೇಷನ್ ಮಾಡಿದ್ದೀನಿ, ಶೂಟಿಂಗು ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಮಾಸ್ಟರ್. ವೆನ್ ಇಟ್ ಕಮ್ಸ್ ಟು ಏರಿಯಲ್ ಶೂಟ್ ಫ್ರಮ್ ಹೆಲಿಕಾಪ್ಟರ್, ಹ್ಯಾಂಗಿಂಗ್ ಫ್ರಮ್ ದಿ ಹೆಲಿಕಾಪ್ಟರ್, ಐ ಆಮ್ ದ ಮಾಸ್ಟರ್. ಯಾಕೆಂದರೆ ನನ್ನ ರೆಕಾರ್ಡ್ ಯಾರು ಬೀಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಈಗ ಎಲ್ಲ ಡ್ರೋನ್ಸ್ ಯೂಸ್ ಮಾಡ್ತಾಯಿದ್ದಾರೆ. ಸೊ ನಾನು ಎಷ್ಟು ನಂಬರ್ ಆಫ್ ಶೂಟ್ಸ್ ಐ ಹ್ಯಾವ್ ಡನ್ ಫ್ರಮ್ ಎನ್ ಹೆಲಿಕಾಪ್ಟರ್, ಅದೊಂದು ರೆಕಾರ್ಡ್ ಇದೆ. ಸೊ ಅದನ್ನು ಬೇರೆ ಯಾರ್ದು ದಾಟ್ಲಿಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಡ್ರೋನ್ ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದೊಂದು ಹೆಮ್ಮೆ ಇದೆ. ಅದರಲ್ಲೂ ಒಂದು ಪರ್ಫೆಕ್ಷನ್ ತಂದಿದ್ದೆ ನಾನು. ಯಾಕೆಂದರೆ ಇಟ್ಸ್ ಡಿಫಿಕಲ್ಟ್, ಯಾಕೆಂದರೆ ಗಾಳಿ ಬೀಸ್ತಾ ಇರುತ್ತೆ, ಮೇಲ್ಗಡೆಯಿಂದ ಗಾಳಿ ಬೀಸ್ತಿರುತ್ತೆ, ಹಿಂಗೆ ಗಾಳಿ ಬೀಸ್ತಿರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಜೊತೆಗೆ ಫ್ರೇಮಿಂಗು ಕರೆಕ್ಟ್ ಮಾಡಿ ಸ್ಟೆಡಿ ಫ್ರೇಮ್ಸ್ ಕೊಡೋದು ಬಹಳ ಕಷ್ಟ. ಸೊ ಅದು ನಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಅದು ಬಂತು. ಸೊ ಅಟ್ ದ ಸೇಮ್ ಟೈಮ್ ಸಿನಿಮಾಟೋಗ್ರಫಿ ಮಾಡುವಾಗಲೂ ಇನಿಷಿಯಲ್ ಫಸ್ಟ್ ಸಿನಿಮಾ ನಾವು ಮಾಡುವಾಗ ಸಣ್ಣ DSLR ಕ್ಯಾಮ್ರಾ ಇಟ್ಕೊಂಡು ಶೂಟಿಂಗ್ ಮಾಡಿದ್ವಿ. ಎಲ್ಲರೂ ಕೇಳಿದ್ರು ಯಾವ ಕ್ಯಾಮ್ರಾ ಅಂತ. ಬಟ್ ಐ ಸೆಡ್ ಇಟ್ಸ್ ನಾಟ್ ದ ಕ್ಯಾಮ್ರಾ, ಇಟ್ಸ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ. ನಾನು ಮೊಬೈಲಲ್ಲಿ ಬೇಕಾದ್ರೂ ಸಿನಿಮಾ ತೆಗೆದ್ಬಿಡ್ತೀನಿ, ದೊಡ್ಡ ವಿಷಯ ಅಲ್ಲ. ಬಟ್ ಏನು ತೆಗಿತೀವಿ, ಅದಕ್ಕೆ ಏನು ಅಗತ್ಯಗಳಿದೆ, ಅದು ಗೊತ್ತಿರಬೇಕು, ತಿಳ್ಕೊಂಡಿರಬೇಕು. ಸೊ ಆಮೇಲೆ ತಿಳ್ಕೊಂಡಿರಬೇಕು ಅಂದರೆ ಎಲ್ಲ ಗೊತ್ತಿದೆ ಅಂತಲ್ಲ. ಆ್ಯಸ್ ಎ ಸೆಡ್ ಅರ್ಲಿಯರ್, ಕಲಿಕೆ ನಿರಂತರ. ಸೊ ನಾವು ಕಲಿತಾನೇ ಇರಬೇಕು. ನಾನು ಸಾಕಷ್ಟು ಕಾಲೇಜ್ಗಳಲ್ಲಿ ಪಾಠ ಮಾಡ್ತೀನಿ. ಐ ಆಮ್ ಎ ಗೆಸ್ಟ್ ಪ್ರೊಫೆಸರ್ ಇನ್ ಫ್ಯೂ ಯೂನಿವರ್ಸಿಟೀಸ್. ಸೊ ಆ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡೋಕ್ಕೆ ಹೋಗುವಾಗ ಅದೇ ಹೇಳೋದು, ಆಫ್ಟರ್ ಯು ಫಿನಿಶ್ ದ ಕಾಲೇಜ್, ಡೋಂಟ್ ಥಿಂಕ್ ದಟ್ ಇಟ್ಸ್ ದಿ ಎಂಡ್ ಆಫ್ ಯುವರ್ ಎಜುಕೇಷನ್ ನೆವರ್ ಎಂಡ್ಸ್. ಗೈನಿಂಗ್ ನಾಲೆಜ್ ನೆವರ್ ಎಂಡ್ಸ್. ಸೊ ಪಾಠ ಮಾಡೋಕ್ಕೆ ಹೋದಾಗ ಅವ್ರು ಕೆಲವು ಕ್ವಶನ್ಸ್ ಕೇಳ್ತಾರಲ್ಲ, ಅದರಿಂದನೂ ನಮ್ಗೆ ಕಲಿಯೋದಿರುತ್ತೆ. ಸೊ ಕಲಿತಾ ಹೋಗಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಬೇಕು, ಮಾಡೋದನ್ನು 100% ಮಾಡಬೇಕು. ಅಂದರೆ ಒಳಗಡೆಯಿಂದ ನಂಬಿಕೆ ಇಟ್ಟು ಮಾಡಬೇಕು. ಸೊ ಯಾವುದೇ ಒಂದು ಸಿನಿಮಾ ಆಗಲಿ, ಸಣ್ಣ ಸಿನಿಮಾ ಆಗಲಿ, ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗಲಿ, ಎಫರ್ಟ್ ಸೇಮ್ 100%. ಹಿಟ್ಟಾಗತ್ತೆ, ಫ್ಲಾಪ್ ಆಗುತ್ತೆ, ಅದು ಬೇರೆ. ಬಟ್ ನಾನು ಸಿನಿಮಾ ನೋಡುವಾಗ ನನಗೆ ಅಲ್ಲಿ ಯಾವುದೇ ಥರದ ಆಭಾಸಕರ ಇದು ಕಾಣಿಸ್ಬಾರ್ದು. ಅಂದರೆ ಇಟ್ ಶುಡ್ ಬಿ ಪರ್ಫೆಕ್ಟ್ ಫ್ರಮ್ ಮೈ ಎಂಡ್. ಫರ್ಗೆಟ್ ದ ಸ್ಟೋರಿ, ಜನಕ್ಕೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಅದು ಬೇರೆ ವಿಚಾರ. ಬಟ್ ನನ್ನ ಕಡೆಯಿಂದ ಜಸ್ಟಿಸ್ ಇರಬೇಕು ಅದಕ್ಕೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಹಳ ಪ್ರೀತಿಯಿಂದ ಸ್ವೀಕರಿಸಿರೋ ಟೆಕ್ನಿಷಿಯನ್ನು, ಕಲಾವಿದರು. ನೀವು ಯಾವುದೋ ಒಂದು ವಿಡಿಯೋ ಸ್ಕ್ರೋಲ್ ಮಾಡೋವಾಗ, ಯಾವುದೋ ವೇದಿಕೆಯಲ್ಲಿ ಮಾತಾಡ್ತಾ ಇರ್ತೀರ ನೀವು. ನಾನು ಆ ಕಮೆಂಟ್ಸು ಸ್ಕ್ರೋಲ್ ಮಾಡೋವಾಗ ಒಂದು ಕಮೆಂಟ್ ತುಂಬ ಗಮನ ಸೆಳೀತು ಶ್ರೀ ಸರ್. ಇವರು ಒಳ್ಳೆ ಟೆಕ್ನಿಷಿಯನ್ ಮಾತ್ರ ಅಲ್ಲ, ಒಳ್ಳೆ ಮನುಷ್ಯ ಕೂಡ ಅಂತ. ಅದು ಯಾರು ಕಮೆಂಟ್ ಹಾಕಿರ್ತಾರೆ, ಮನಸ್ಸಿಂದನೇ ಹಾಕಿರ್ತಾರೆ. ಇಂಡಸ್ಟ್ರಿಯಲ್ಲಿ ನೀವು ಗಳಿಸಿರೋ ಪ್ರೀತಿ ಇಂಥದ್ದೇನಾ? ನನ್ನ ಕೆಲವರು ಹೇಳಿದ್ದಾರೆ, ಅಲ್ರಿ ನೀವು ಇಷ್ಟೆಲ್ಲ ಮಾಡಿದ್ರೆ ಒಂಚೂರು ಆ್ಯಟಿಟ್ಯೂಡ್ ಇಲ್ಲ. ಯಾಕಂದರೆ ನನ್ನ ಜೊತೆ ವರ್ಕ್ ಮಾಡೋ, ಈಗ ಫಾರ್ ಎಕ್ಸಾಂಪಲ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಬರ್ತಾರೆ, ಹೊಸದಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬರ್ತಾರೆ. ಅವರೆಲ್ಲ ಕ್ರೇಜಿ ಮೈಂಡ್ಸ್ ಅಂದರೆ ಅಷ್ಟು ಸಿನಿಮಾ ಮಾಡಿದ್ದಾರೆ, ಇಷ್ಟು ಸೀನಿಯರು, ಹಿಂಗಿರ್ಬೋದು ಹಂಗಿರ್ಬೋದು ಅಂತೆಲ್ಲ ಒಂದು ಇಮ್ಯಾಜಿನೇಷನ್. ನನಗೆ ಗೊತ್ತಿರೋ ಹಾಗೇ ಕೆಲವು ಅಸೋಸಿಯೇಟ್ ಡೈರೆಕ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬಾಯಿ ಬಿಟ್ಟು ಹೇಳಿದೆ. ಅಂದರೆ ವರ್ಕ್ ಮಾಡ್ತಾ ತುಂಬ ಕ್ಲೋಸ್ ಆದಮೇಲೆ, ಇಲ್ಲ ಸರ್ ನಿಮ್ಮ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ನೀವು ಇಷ್ಟು ಸಿಂಪಲ್ಲು, ಇಷ್ಟು ಫ್ರೆಂಡ್ಲಿಯಾಗಿರ್ತೀರ. ಅದರಲ್ಲಿ ಏನಿದೆ, ನನಗೆ ಯು ಹ್ಯಾವ್ ಟು ಬಿ ಗ್ರೌಂಡೆಡ್. ನೀವು ಏನೇ ಅಚೀವ್ಮೆಂಟ್ ಮಾಡಿರ್ಬೋದು, ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಬಿಗರ್ ದ್ಯಾನ್ ಯು, ಹೂ ಹ್ಯಾವ್ ಅಚೀವ್ಡ್ ಮೋರ್ ದ್ಯಾನ್ ಯು. ದೇರ್ ಇಸ್ ಆಲ್ವೇಸ್ ಸಂಬಡಿ ಅಬವ್ ಯು. ಸೊ ನಾನು ನಾನು ದೊಡ್ಡ ವ್ಯಕ್ತಿ ಅನ್ನೋದು ತಪ್ಪು. ಯಾಕೆಂತಂದರೆ ಈ ಗ್ರೌಂಡಿಂಗ್ ಎಲ್ಲಾಗತ್ತೆ ಅಂತಂದರೆ ಆಕಾಶದಲ್ಲಾಗತ್ತೆ. ಹೆಲಿಕಾಪ್ಟ್ರಲ್ಲಿ ಡೋರ್ ತೆಗೆದು ಈಚೆ ಕೂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ನೋಡುವಾಗ ಕೆಳಗಡೆ ರಸ್ತೆ ಕಾಣಿಸುತ್ತೆ, ಗಾಡಿಗಳು ಇಷ್ಟಿಷ್ಟೇ ಕಾಣಿಸುತ್ತೆ, ಮನುಷ್ಯ ಕಾಣಿಸೋದೇ ಇಲ್ಲ. ಅದೇ ನಾವು ಕೆಳಗಡೆ ಬಂದಾಗ 1 ಸ್ಕ್ವೇರ್ ಫುಟ್ಗೆ
ನಾವು ಹೊಡೆದಾಡ್ತೀವಿ ಇಲ್ಲಿ. ಈಗ ನಾವು ಪ್ರತಿ ಸರಿ ಜಕ್ಕೂರಿಂದ ಟೇಕ್ ಆಫ್ ಮಾಡಿದ್ರೆ ಜಕ್ಕೂರ್ ಸುತ್ತಮುತ್ತ ಅಂದರೆ ಟೇಕ್ ಆಫ್ ಆಗಿ 5 ಮಿನಿಟ್ಸ್ ಯಾವ ಡೈರೆಕ್ಷನಲ್ಲಿ ಹೋದ್ರೂ ನಿಮಗೆ ವಾಸ್ಟ್ ಲ್ಯಾಂಡ್ ಕಾಣಿಸ್ತಾ ಇರುತ್ತೆ, ದೊಡ್ಡ ಜಾಗಗಳು ಕಾಣಿಸ್ತಾ ಇರುತ್ತೆ, ಖಾಲಿ 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 ಖಾಲಿ. ಆದರೆ ಸಿಟಿ ಒಳಗಡೆ ಬಂದರೆ ಫುಲ್ಲು ಗಿಜಿ ಗಿಜಿ ಇದೆ. ಆ ಆ್ಯಂಗಲಿಂದ ನೋಡಿದಾಗ ವಿ ಆರ್ ನಥಿಂಗ್, ವಿ ಆರ್ ಸ್ಪೆಕ್ ಆಫ್ ಡಸ್ಟ್. ನಾನು ಹೇಳ್ತಿರೋದು ಜಸ್ಟ್ 1000 ಫೀಟ್ ಫ್ರಮ್ ದ ಗ್ರೌಂಡು. ನೀವು ಫ್ಲೈಟಲ್ಲಿ ಹೋಗಿದ್ರೆ 33,000 ಫೀಟಲ್ಲಿ ಹೋಗ್ತಾ ಇರುತ್ತೆ, ಏನೂ ಕಾಣಿಸಲ್ಲ ನಿಮಗೆ. ಗುಂಡಿಗೆ, ಅದೇ ಭೂಮಿ ಗುಂಡಿಗಿದೆ ಅಂತಾರಲ್ಲ, ಅಂದರೆ ಒಂಥರ ಸಾಫ್ಟಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ. ಇಲ್ಲ ನೀರು ಕಾಣಿಸ್ಬೋದು, ಇಲ್ಲ ಗ್ರೀನ್ ಪ್ಯಾಚ್ ಕಾಣಿಸ್ಬೋದು, ಇಲ್ಲ ಬ್ರೌನ್ ಪ್ಯಾಚ್ ಕಾಣಿಸ್ಬೋದು ಅಷ್ಟೇ ಹೊತ್ತು ಏನೂ ಕಾಣಿಸಲ್ಲ ನಿಮಗೆ. ಸೊ ವಿ ಆರ್ ನಥಿಂಗ್. ಸೊ ಅದಕ್ಕೆ ನಾವು ಬಿಲ್ಡಪ್ ಕೊಟ್ಕೊಂಡು ನಾನು ಯಾರು ಗೊತ್ತಾ ಏನಕ್ಕೆ. ಸೊ ಅದು ಇಲ್ಲ ನನ್ನಲ್ಲಿ. ಯಾಕೆಂದರೆ ಪ್ರತಿ ಸರಿ ಹೆಲಿಕಾಪ್ಟ್ರಲ್ಲಿ ಹೋದಾಗಲೂ ನನ್ನಲ್ಲಿ ಏನೇ ಒಂದು ಸ್ವಲ್ಪ ಆದರೂ ಒಂದು ಚಿಕ್ಕಿಂಚಿತ್ತು ಅಹಂಕಾರ ಇತ್ತು ಅಂದರೆ ಅದು ಸತ್ತೋಗುತ್ತೆ. ಸೊ ದರ್ ಇಸ್ ನೋ ನೀಡ್ ಟು ಥ್ರೋ ಟ್ಯಾಂಟ್ರಮ್ಸ್. ನಾನು ಇಷ್ಟು ಮಾಡಿದ್ದೀನಿ, ನಮ್ಮ ಕೆಲಸ ಮಾತಾಡಬೇಕು ಹೊರತು ನಾವು ಮಾತಾಡೋಕ್ಕೆ ಹೋಗಬಾರ್ದು. ನೋಡಿ, ಕಾಲ ಪರಿಸ್ಥಿತಿಗಳು ಮನುಷ್ಯನ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನೀವು ಒಳ್ಳೆ ಉದಾಹರಣೆ. ನಾನೊಬ್ಬ ಸಿನಿಮಾಟೋಗ್ರಫರ್ ಆಗಬೇಕು ಅನ್ನೋ ಕನಸು ಹೊತ್ತು ಬರ್ತೀರಾ ಇಂಡಸ್ಟ್ರಿಗೆ. ಯಾರೋ ಹೇಳ್ತಾರೆ ಎಡಿಟಿಂಗ್ ರೂಮಲ್ಲಿ ಹೋಗಿ ಕೂತ್ಕೋ, ಎಡಿಟಿಂಗ್ ಏನೇನು ಕೆಲಸ ಆಗ್ತಾಯಿದೆ ನೋಡು, ಅಬ್ಸರ್ವ್ ಮಾಡು ಅಂತ. ನಿಮಗೆ ಅವಾಗ ಅನ್ಸುತ್ತೆ, ಅಯ್ಯೋ ಕ್ಯಾಮ್ರಾಮ್ಯಾನ್ ಆಗಕ್ಕೆ ಬಂದಿದ್ದೀನಿ, ಎಡಿಟಿಂಗ್ ಹೇಳ್ತಾ ಇದ್ದಾರಲ್ಲ ಅಂತ ಎಡಿಟಿಂಗಲ್ಲಿ ನಿಧಾನಕ್ಕೆ ನೋಡ್ಕೊಳ್ತೀರಾ, ಎರಡನ್ನೂ ಆಮೇಲೆ ಸರಿದೂಗಿಸ್ಕೊಳ್ತೀರಾ. ಡೆಸ್ಟಿನಿಯಲ್ಲಿ ನಂಬಿಕೆ ಇದೆಯಾ ನಿಮಗೆ? ಡೆಫಿನೆಟ್ಲಿ ನಂಬಿಕೆ ಇದೆ. ಡೆಸ್ಟಿನಿನಲ್ಲಿ ನಂಬಿಕೆ ಇದೆ, ಮ್ಯಾನಿಫೆಸ್ಟೇಷನಲ್ಲಿ ತುಂಬ ನಂಬಿಕೆ ಇದೆ. ನಾವು ಏನಾಗಬೇಕು ಅಂತ ಅಂದ್ಕೊತೀವೋ ಅದು ಹಾಗೇ ಆಗುತ್ತೆ. ಬಟ್ ಅದಕ್ಕೆ ಹಲವಾರು ದಾರಿಗಳು ಸಿಗಬಹುದು. ಆ ದಾರಿ ಬೇಡ ಅಂತ ಒದ್ದು ಬರಬಾರ್ದು. ಆ ದಾರಿನೂ ಲೀಡ್ ಆಗುತ್ತೆ ನಿಮ್ಮ ಫೈನಲ್ ಡೆಸ್ಟಿನೇಷನ್ಗೆ. ಆ ದಾರಿನೂ ಸಹಾಯ ಮಾಡ್ಬೋದು. ಎಸ್, ನನಗೆ ಸಹಾಯ ಮಾಡಿದೆ. ನಾನು ಎಡಿಟಿಂಗ್ ರೂಮಲ್ಲಿ ಹೋಗಿ ಕೂತ್ಕೊಂಡೆ, ಹಾಗಂತ ಇಮಿಡಿಯೇಟ್ ಎಡಿಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಅಲ್ಲಿ ಸೌಂಡ್ ರೆಕಾರ್ಡಿಸ್ಟಾಗಿ ವರ್ಕ್ ಮಾಡಿದೆ. ಅಂದರೆ ಅಲ್ಲಿ ಬರೋ ವಾಯ್ಸ್ ಓವರ್ ಆರ್ಟಿಸ್ಟ್ಗಳದ್ದು ಆಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಅದನ್ನು ನಮ್ಮ ಕಾರ್ಪೊರೇಟ್ ಫಿಲ್ಮ್ಸಲ್ಲಿ ಇದನ್ನು ಡಾಕ್ಯುಮೆಂಟ್ರೀಸಲ್ಲಿ ಅದು ಯೂಸ್ ಮಾಡಲಿಕ್ಕೆ ವಾಯ್ಸ್ ಓವರ್ ರೆಕಾರ್ಡ್ ಮಾಡ್ತಿದ್ದೆ. ಏಕೆಂದರೆ ಅದು ವಾಯ್ಸ್ ಓವರ್ ರೆಕಾರ್ಡ್ ಮಾಡೋದು ಅಂದರೆ ನನ್ನ ಸೀನಿಯರ್ಸ್ಗೆ, ಅಲ್ಲಿ ಇದ್ದಂಥ ಸೀನಿಯರ್ಸ್ಗೆ ಅದೊಂದು ಸ್ವಲ್ಪ ಬೋರಿಂಗ್ ಜಾಬ್ ಅವ್ರಿಗೆ. ಕ್ಯಾನ್ ಯು ಡೂ ಇಟ್ ಅನ್ನೋರು. ನನಗೆ ಕಲಿಬೇಕು. ಆ ಹಸಿವಿಂದ ರೆಕಾರ್ಡಿಂಗ್ ಮಾಡೋದು ಕಲಿತೆ. ಮ್ಯೂಸಿಕ್ ಮಿಕ್ಸ್ ಮಾಡೋದು, ಅಂದರೆ ಮ್ಯೂಸಿಕ್ ಅಂದರೆ ಈಗ ಸ್ಟಾಕ್ ರಾಯಲ್ಟಿ ಫ್ರೀ ಮ್ಯೂಸಿಕ್ ಟ್ರ್ಯಾಕ್ಸ್ ಪರ್ಚೇಸ್ ಮಾಡಿರ್ತೀವಿ, ಅದನ್ನು ಇಟ್ಕೊಂಡು ಮಿಕ್ಸ್ ಮಾಡಿ ವಾಯ್ಸು ಮ್ಯೂಸಿಕ್ಕು ಮಿಕ್ಸ್ ಮಾಡಿ ಫೈನಲ್ ಔಟ್ಪುಟ್ ತೊಗೊಳ್ಳೋದು. ಸೊ ಅದನ್ನು ಮಾಡ್ತಿದ್ದೆ ನಾನು. ಮ್ಯೂಸಿಕ್ ಮಿಕ್ಸ್ ಮಾಡ್ತಿದ್ದೆ, ಆಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದೆ, ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ಅದು ಕಲಿಕೆ. ಸೊ ಆ ಎಡಿಟಿಂಗ್ ನನಗೆ ಹೆಂಗೆ ಹೆಲ್ಪ್ ಆಯಿತು ಅಂತಂದರೆ, ನೆಕ್ಸ್ಟ್ ಟೈಮ್ ನಾನು ಶೂಟಿಂಗ್ ಮಾಡುವಾಗ ಈ ಶಾಟ್ ಬೇಕಾ ಬೇಡವಾ ಅಂತ ಇಲ್ಲೇ ಡಿಸೈಡ್ ಆಗಿಬಿಡ್ತೀನಿ ನಾನು. ಶೂಟಿಂಗ್ ಮಾಡ್ತಾನೆ ಎಡಿಟ್ ಆಗ್ತಾ ಇರುತ್ತೆ ಇಲ್ಲಿ. ಸೊ ಈ ಶಾಟ್ ಓಕೆ, ಇದು ತೆಗೆದ್ರೆ ಹಿಂಗೆ ಕಟ್ ಆಗುತ್ತೆ, ಇದು ತೆಗೆದ್ರೆ ಹಿಂಗೆ ಕಟ್ ಮಾಡ್ಬೋದು ಅನ್ನೋದನ್ನು ಸಾಕಷ್ಟು ನನ್ನ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಆಗಿದೆ ನನಗೆ. ಸಿನಿಮಾ ಅಂತಲ್ಲ, ಸಾಕಷ್ಟು ಕಾರ್ಪೊರೇಟ್ ಫಿಲ್ಮ್ಸಲ್ಲಿ ನಾನು ಶೂಟಿಂಗ್ ಮಾಡುವಾಗ ಈ ಶಾಟ್ ಇಲ್ಲಿ ತೆಗಿತಿದ್ದೀನಿ ಅಂತಂದರೆ ನೆಕ್ಸ್ಟ್ ಶಾಟ್ ಇದು ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ತೆಗಿತೀನಿ. ಸೊ ಕಟ್ ಪಾಯಿಂಟ್ ನನಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಎಡಿಟಿಂಗ್ ನನಗೆ ಹೆಲ್ಪ್ ಆಗಿದೆ. ಸೊ ಮೋರ್ ಯು ಲರ್ನ್ ಇಸ್ ಮೋರ್ ಯು ಗೇನ್ ಅಲ್ಲ. ಸೊ ಯಾಕೆ ಬೇಡ ಅನ್ನಬೇಕು. ನಾನು ಪ್ರೊಡಕ್ಷನ್ ಡಿಸೈನಿಂಗ್ ಮಾಡಿದ್ದೀನಿ, ಇಡೀ ಪಿಕ್ಚರ್ ಹ್ಯಾಂಡಲ್ ಮಾಡಿದ್ದೀನಿ, ಕಾಸ್ಟ್ಯೂಮ್ ಸ್ಟೈಲಿಂಗ್ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡಿದ್ದೀನಿ. ನಾನು ಯಾವತ್ತೂ ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿಲ್ಲ. ಮೇ ಬಿ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಮುಂಚೆನೇ ಹೈಸ್ಕೂಲಲ್ಲಿ ಕ್ಯಾಮ್ರಾಮ್ಯಾನ್ ಬದಲು ನಾನು ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟ್ರ್ ಆಗಬೇಕು ಅಂತಿದ್ದರೆ ನಾನು ಆ್ಯಕ್ಟ್ರ್ ಆಗಿಬಿಡ್ತಿದ್ದೆ ನಾನು ಫುಲ್ ಟೈಮ್. ಬಟ್ ನನ್ನ ಅದೃಷ್ಟ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು 14-15 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದು ಬೈ ಚಾನ್ಸ್, ಲಕ್ ಬೈ ಚಾನ್ಸ್. ಯಾಕೆ ಬೇಡ? ನಾನು ಬಂದಿರೋದನ್ನು ಯಾವತ್ತು ಬೇಡ ಅಂತ ಅನ್ಬಾರ್ದು. ಸೊ ಬಂದಿದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಬೆಸ್ಟ್ ಕೊಡೋಕ್ಕಾಗತ್ತೋ ಅಷ್ಟು ಬೆಸ್ಟ್ ಕೊಡಬೇಕು ನಾವು, ಇಷ್ಟೇ. ನೋಡಿ, ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯವ್ರಿಗೆ ಎಷ್ಟೋ ಜನಕ್ಕೆ ನಿಮ್ಮ ಇನ್ವೆನ್ಷನ್ಗಳ ಬಗ್ಗೆ ಗೊತ್ತಿಲ್ಲ. ಒಂದು ಸಿನಿಮಾ ಮೂಲಕ ಟ್ರೈಲರ್ ಕಟ್ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಡ್ತೀರಾ ನೀವು. ಅದಾದಮೇಲೆ ಟ್ರೈಲರ್ ಕಟ್ ಅನ್ನೋದು ಯಾವ ಥರ ಸಂಪ್ರದಾಯವಾಗಿ ಬೆಳೆಯುತ್ತೆ ನಾವು ನೋಡಿದ್ವಿ. ಅದೇ ಒಂದು ಟ್ರಂಪ್ ಕಾರ್ಡ್ ಆಗುತ್ತೆ. ನಾವು ಬರ್ತಾ ಇದ್ದೀವಿ, ಅದಕ್ಕೋಸ್ಕರ ಟ್ರೈಲರ್ ಬಿಡ್ತಾ ಇದ್ದೀವಿ ಅಂತ. ನಿಮ್ಮ ವರ್ಕ್ಗಳಲ್ಲಿ ಅದು ಕಾಣಿಸ್ತಾನೆ ಇತ್ತು ನಮಗೆ. ಅಂದರೆ ಎಲ್ಲರೂ ಮಾಡೋದನ್ನು ನಾನು ಮಾಡೋಕ್ಕೆ ಹೋಗಲ್ಲ, ನಾನೇನೋ ಬೇರೆ ಮಾಡ್ತೀನಿ ಅಂತ. ಈಗಿನ ಇಂಡಸ್ಟ್ರಿಯಲ್ಲಿ ಅದು ಕಡಿಮೆ ಆಯಿತು ಅನಿಸುತ್ತಾ ನಿಮಗೆ? ಇಲ್ಲ, ಏನಾಗೋಗಿದೆ, ಫ್ರಮ್ ನೆಗೆಟಿವಿಂದ ಡಿಜಿಟಲ್ಗೆ ಬಂದಾಗಲಿಂದ ನನ್ನ ಅಬ್ಸರ್ವೇಷನ್ ಏನಂದರೆ ಡಿಸಿಪ್ಲಿನ್ ಕಡಿಮೆ ಆಗಿದೆ. ಏಕೆಂದರೆ ಪ್ರಿಪರೇಷನ್ ಇಲ್ಲ, ಹೋಮ್ವರ್ಕ್ ಇಲ್ಲ, ರಿಹರ್ಸಲ್ಸ್ ಮಾಡಲ್ಲ.
ತೆಗ್ದಿದ್ದೇನೆ ಒಂದು 10 ಸರಿ ತೆಗೆಯೋದು, 10 ಆ್ಯಂಗಲಲ್ಲಿ ತೆಗೆಯೋದು, ಆ ಎಡಿಟಿಂಗಲ್ಲಿ ನೋಡ್ಕೊಳ್ಳೋಣ. ಯಾಕೆಂದರೆ ಮುಂಚೆ ನೆಗೆಟಿವ್ ಓಡೋದು ಜರ್ರ ಅಂತ 11,000 ರೂಪಾಯಿ ಒಂದು ಕ್ಯಾನಿಗೆ, 4 ನಿಮಿಷ ಫುಟೇಜ್ಗೆ 11,000 ರೂಪಾಯಿ ಖರ್ಚು ಮಾಡಬೇಕಾಯಿತು. ಬಟ್ ಅವಾಗ ಬಜೆಟ್ ಲೆಕ್ಕ ಹಾಕಿದ್ರೆ ಇವತ್ತು ಬಜೆಟ್ಟು ಐ ಥಿಂಕ್ ಮೋರ್ ದ್ಯಾನ್ 50 to 100 ಟೈಮ್ಸ್ ಜಾಸ್ತಿ ಆಗಿದೆ ಲೆಕ್ಕಕ್ಕೆ. ಈಗ 1 ಕೋಟಿ ಅಂದರೆ ಕೋಟಿ ಪ್ರೊಡ್ಯೂಸರ್ ಕೋಟಿ ರಾಮನ್ ಅವರು 1 ಕೋಟಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಖರ್ಚು ಮಾಡಿದಾಗ ಕೋಟಿ ಬಜೆಟ್ ಆಗುತ್ತೆ. ಈಗ 100 ಕೋಟಿ ಅಂತಾರೆ. ಸೊ 100 ಟೈಮ್ಸ್ ಜಾಸ್ತಿ ಆಗಿಬಿಟ್ಟಿದೆ. ನೆಗೆಟಿವ್ ಖರ್ಚಾಗುತ್ತೆ, ಕಾಸ್ಟ್ ಜಾಸ್ತಿ ಇಲ್ಲ. ಈಗ ಡಿಸಿಪ್ಲಿನ್ ಇಲ್ಲ. ಸಾಕಷ್ಟು ಒಟ್ರಾಶಿ ಶಾರ್ಟ್ಸ್ ತೆಗೆಯೋದು, ಒಂದು 150 ದಿನ ಶೂಟಿಂಗ್ ಮಾಡೋದು, 200 ದಿನ ಶೂಟಿಂಗ್ ಮಾಡೋದು, 300 ದಿನ ಶೂಟಿಂಗ್. ಏನಕ್ಕೆ ಅಷ್ಟೊಂದು? ಅಲ್ಲಿ ಇರೋದೇ 2.5 ಗಂಟೆ ಸಿನಿಮಾ, 300 ದಿನ ಶೂಟಿಂಗ್ ಮಾಡಿ ಏನು ಮಾಡ್ತೀರಾ? ಸೊ ಇಲ್ಲಿ ಡಿಸಿಪ್ಲಿನ್ ಕಮ್ಮಿ ಆಗ್ತಾ ಇದ್ದಂಗೆ ವರ್ಕ್ ಮಾಡೋರು ಮೈಂಡ್ ಸೆಟ್ಟು ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಆ ಸೀರಿಯಸ್ನೆಸ್ ಇಲ್ಲ. ಈಗ ನಾವು ಏನು ತೆಗಿತಿದ್ದೀವಿ ಅದು ಇಟ್ಕೋತೀವ ಇಲ್ಲವಾ? ಸೊ ಯಾವಾಗ ಇನ್ನೋವೇಷನ್ ಬರುತ್ತೆ, ವೆನ್ ಯು ಹ್ಯಾವ್ ಲಿಮಿಟೇಷನ್ಸ್. ನಿಮಗೆ ಲಿಮಿಟೇಷನ್ಸ್ ಇದ್ದಾಗಲೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡೋದು. ನಿಮಗೆ ಬಜೆಟ್ ಲಿಮಿಟೇಷನಿಂದ ಅಂದರೆ ಮಾಡ್ತಾ ಹೋಗ್ತೀರಾ. ಸೊ ನೀವು ಹೇಳ್ದಂಗೆ ಈಗ ನನಗೆ ಏನಂದರೆ ಏನಾದರೂ ಹೊಸದಾಗಿ ಮಾಡಬೇಕು. ಯಾಕೆಂದ್ರೆ ನಾನು ವರ್ಕ್ ಮಾಡ್ತಿದ್ದ ಕಂಪ್ನಿನಲ್ಲೂ ಅಷ್ಟೇ ಸಾಕಷ್ಟು ಹೊಸ ವಿಷಯಗಳು ಅಂದರೆ ಡಿಸ್ಕವರ್ ಮಾಡ್ತಾಯಿದ್ವಿ. ಫಸ್ಟ್ ಟೈಮಲ್ಲಿ ಥಿಯೇಟ್ರಿಕಲ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ಥಿಯೇಟ್ರಿಗೋಸ್ಕರ ಆ್ಯಡ್. ಅವಾಗ ಥಿಯೇಟ್ರಲ್ಲಿ ಆ್ಯಡ್ ಪ್ಲೇ ಮಾಡೋದೇ ಒಂದು ದೊಡ್ಡ ವಿಷಯ. ಸೊ ಥಿಯೇಟ್ರಿಕಲ್ ಅಡ್ವರ್ಟೈಸ್ಮೆಂಟ್ಗೆ ಟೋಟಲ್ ಗ್ರಾಫಿಕ್ಸ್ 1 ಮಿನಿಟ್ ಆ್ಯಡಲ್ಲಿ 1 ಮಿನಿಟ್ ಆ್ಯಡಲ್ಲಿ 55 ಸೆಕೆಂಡ್ಸು ಗ್ರಾಫಿಕ್ ಫುಟೇಜ್ ಇತ್ತು, 5 ಸೆಕೆಂಡ್ಸ್ ಮಾತ್ರ ಲೈವ್ ಫುಟೇಜ್ ಇತ್ತು. ಸೊ ಆ ಲೈವ್ ಫುಟೇಜಲ್ಲೂ ಗ್ರಾಫಿಕ್ಸ್ ಇನ್ಕ್ಲೂಡ್ ಆಗಿತ್ತು. ಸೊ ಅದು DTS ಕಮರ್ಷಿಯಲ್, ಒಂದು BPL ಹೋಮ್ ಥಿಯೇಟ್ರಿಗೋಸ್ಕರ ಥಿಯೇಟ್ರಿಗೆ ಆ್ಯಡ್ ಮಾಡಿದ್ದು. ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಆ್ಯಡ್ ನೋಡಿದಾಗ ನಿಮಗೆ ಮನೆಯಲ್ಲೂ ಈ ಫೀಲ್ ಬರುತ್ತೆ ಅಂತ ಕೊಡೋದಕ್ಕೆ ಒಂದು ಆ್ಯಡ್ ಮಾಡಿದ್ವಿ. ಸೊ ಆ ಥರ ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ಸ್ ಆಗಲಿ, ಈ ಟಚ್ ಸ್ಕ್ರೀನ್ ಕಿಯಾಸ್ಕು, ನಮಗೆ ಈಗ ಮೊಬೈಲಲ್ಲಿ ಟಚ್ ಸ್ಕ್ರೀನ್ ಇದೆ. ನಾನು ಹೇಳ್ತಿರೋದು ಟಚ್ ಸ್ಕ್ರೀನ್ ಮಾನಿಟರ್ಸೇ ಇರಲಿಲ್ಲ ಅವಾಗ. ಎಲ್ಲಿಂದನೋ ಬೇರೆ ಊರಿಂದ ಡೆಲ್ಲಿಯಿಂದನೋ ಟಚ್ ಸ್ಕ್ರೀನ್ ಮಾನಿಟರ್ನ ಹೈರ್ ಮಾಡ್ಕೊಂಡು ಬಂದು ಒಂದು ಕಿಯಾಸ್ಕ್ ಎಲ್ಲ ಮಾಡಿ ಟಚ್ ಸ್ಕ್ರೀನ್ ಗೇಮ್ಸ್ ಎಲ್ಲ ಮಾಡಿದ್ವಿ. ಸೊ ಆ ಒಂದು ಡಿಸ್ಕವರ್ ಮಾಡೋ ಒಂದು ಹ್ಯಾಬಿಟ್ ಇತ್ತು. ಸೊ ಹಾಗಾಗಿ ನನಗೆ ಟ್ರೇಲರ್, ಏಕೆಂದರೆ ನನಗೆ ಯಾವಾಗಲೂ ಈ ಟ್ರೇಲರ್ ಮತ್ತು ಇದು BTS ಅಂತ ಏನು ಅಂತೀವಲ್ಲ, ಈಗ BTS ಅನ್ನೋದು ಹೊಸ ಟರ್ಮ್ ಇದೆ. ನಾವು ಬಿಹೈಂಡ್ ದಿ ಸೀನ್, ನಾವು ಅವಾಗ ಮೇಕಿಂಗ್ ವಿಡಿಯೋ ಅಂತ ಅಂತಿದ್ವಿ. ಈ ಜಾಕಿ ಚಂದ್ ಸಿನಿಮಾಗಳು ನೋಡಿದ್ರೆ ಎಂಡಲ್ಲಿ ಎಲ್ಲ ಮೇಕಿಂಗ್ ಫುಟೇಜ್ ಹಾಕೋರು ರೋಲಿಂಗ್ ಟೈಟಲ್ ಪಕ್ಕದಲ್ಲಿ. ಆ ರೋಲಿಂಗ್ ಟೈಟಲ್ ನೋಡೋಕ್ಕೆ ಒಂದು ಖುಷಿ. ಆಮೇಲೆ ಈ ಸಿನಿಮಾ ಥಿಯೇಟ್ರಿಗೆ ಹೋದರೆ ಒಂದು ಬ್ಯಾರಿಟೋನ್ ವಾಯ್ಸಲ್ಲಿ ಯೂನಿವರ್ಸಲ್ ಪ್ರೆಸೆಂಟ್ಸ್ ಅಂತ ಒಂದು ಟ್ರೇಲರ್ಸ್ ಬರೋದು. ನಮ್ಮಲ್ಲಿ ಯಾಕೆ ಮಾಡಲ್ಲ ಅಂತ ಯಾವಾಗಲೂ ನನಗೆ ಅನಿಸೋದು. ಒಂದು ಸರಿ ನಮ್ಮ ಬಾಸ್ ಒಂದು ಟ್ರೇಲರ್ ಕಟ್ ಮಾಡಬೇಕಾ ಅಂತಂದಾಗ ಫುಲ್ ಖುಷಿ ನನಗೆ. ಸೊ ಅದು ಫಸ್ಟ್ ಟ್ರೇಲರ್ ಮಾಡಿದೆ. ನಾನು ಫಸ್ಟ್ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಎವರ್ ಮ್ಯೂಸಿಕ್ ವಿಡಿಯೋ ಕಾನ್ಸೆಪ್ಷಲೈಸ್ ಮಾಡಿ, ಡೈರೆಕ್ಟ್ ಮಾಡಿ ನಾನು ಎಡಿಟ್ ಮಾಡಿದ್ದೆ ಮ್ಯೂಸಿಕ್ ವಿಡಿಯೋ. ಸೊ ಈ ಥರ. ಆಮೇಲೆ ಟ್ರೇಲರ್ ಮಾಡಿದ್ದು, ಆಮೇಲೆ ಮೇಕಿಂಗ್ ಫುಟೇಜ್ ಇಟ್ಕೊಂಡು ಟ್ರೇಲರ್ ಮಾಡಿದ್ದೆ, ಮೇಕಿಂಗ್ ಟ್ರೇಲರ್. ಸೊ ಇದೆಲ್ಲವೂ ಹೊಸ ವಿಷಯಗಳು. ಆವಾಗ ಇಂಡಸ್ಟ್ರಿ ಟಾಕ್, ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂದರೆ ಫುಲ್ ವೈರಲ್ ಆಗಿಬಿಡ್ತಿತ್ತು. ಅಂದರೆ ನನ್ನ ಹೆಸರು ವೈರಲ್ ಆಗಿರೋದು. ಬಟ್ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಆ ಒಂದನ್ನು ಇಟ್ಕೊಂಡು ಜನ ಫಾಲೋ ಮಾಡ್ತಾರೆ ಅಂದರೆ ಖುಷಿ ಅಲ್ವಾ? ಆಮೇಲೆ ಸ್ಪಾಟಲ್ಲಿ ಎಡಿಟಿಂಗ್ ಮಾಡೋದು. ಈಗ ಎಲ್ಲ ಸಿನಿಮಾಗಳಲ್ಲೂ ಸ್ಪಾಟಲ್ಲಿ ಒಬ್ಬ ಎಡಿಟರ್ ಕೂತಿರ್ತಾನೆ. ನಾನು ಟೇಬಲ್ ಒಂದು ಫೋಲ್ಡಿಂಗ್ ಟೇಬಲ್ಲು, ಲ್ಯಾಪ್ಟಾಪ್ ಎಲ್ಲ ಎತ್ಕೊಂಡು ಹೋಗ್ತಿದ್ದೆ ಲೊಕೇಶನಲ್ಲಿ. ಕ್ಯಾಮ್ರಾಯಿಂದ ಆವಾಗಲೇ ಒಂದು ಡಿವೈಸ್ ಇತ್ತು ನನ್ನ ಹತ್ರ. ಅಲ್ಲಿ ಕ್ಯಾಮ್ರಾ ರೋಲ್ ಮಾಡಿದ್ರೆ ಇಲ್ಲಿ ನನಗೆ ಆಫ್ಲೈನ್ ಬಂದಿರೋದು. ಸೊ ಆ ಥರ ಒಂದು ಡಿವೈಸ್ ಇತ್ತು, ಅದನ್ನ ಇಟ್ಕೊಂಡು ಉಪ್ಪಿಟ್ಟು ಸಿನಿಮಾ. ಸೊ ಸ್ಪಾಟ್ ಎಡಿಟಿಂಗ್ ಮಾಡಿದ್ದೀನಿ. ಈಗ ಎಲ್ಲರೂ ಸ್ಪಾಟ್ ಎಡಿಟಿಂಗ್ ಮಾಡ್ತಿದ್ದಾರೆ. ಓಕೆ, ಮಾಡ್ತಾರೆ. ನಾನು ಮಾಡಲ್ಲ ಅಷ್ಟೇ. ಈಗ ಮಾಡಲ್ಲ. ಈಗ ಟ್ರೇಲರ್ಸ್ ಕಟ್ ಮಾಡಲ್ಲ ನಾನು. ಮ್ಯೂಸಿಕ್ ವಿಡಿಯೋ ರೀಸೆಂಟಾಗಿ ಒಂದು ಮ್ಯೂಸಿಕ್ ವಿಡಿಯೋ ಡೈರೆಕ್ಟ್ ಮಾಡಿದ್ದೀನಿ, ಒಂದು 2 years ಬ್ಯಾಕ್. ಬಟ್ ಅದೇ ನೆಕ್ಸ್ಟ್ ಏನು ಅಂತ ಹುಡುಕ್ತಾ ಹೋಗ್ತೀನಿ ಅಷ್ಟೇ ಹೊರತು ಮಾಡಿದ್ದನ್ನೇ ಮಾಡ್ತಾಯಿದ್ರೆ ಬೋರ್ ಆಗಿಬಿಡುತ್ತೆ. ಮೊನಾಟನಿ ಬೋರ್ಸ್ ಮೀ. ಸೊ ನಾನು ಒಂದೇ ತರಹದ ಕೆಲಸ ಒಂದು 3 ತಿಂಗಳ ಮೇಲೆ ಮಾಡ್ತಾಯಿದ್ರೆ ಬೋರ್ ಆಗಿಬಿಡುತ್ತೆ ನನಗೆ. ಸೊ ಹಾಗೆ ಏನಾದರೂ ಹೊಸದು ವಿಷಯಗಳು, ಅಡ್ವೆಂಚರ್ ಸ್ಪಾಟ್ಸ್ ಆಗಲಿ, ಒಂದು ಸ್ಕೂಬಾ ಡೈವ್, ಅಂಡರ್ ವಾಟರ್ ಶಾರ್ಟ್ಸ್ ತೆಗೆಯೋದು, ಅವೆಲ್ಲವೂ ನಾನು ಕಲಿತಾ ಹೋಗ್ತೀನಿ, ಮಾಡ್ತಾ ಹೋಗ್ತೀನಿ. ನೋಡಿ, ಟೆಕ್ನಾಲಜಿ ಡಿಫ್ರೆನ್ಸಸ್ಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ ಇಷ್ಟೊತ್ತು. ನೆಗೆಟಿವ್ ಬೇರೆ, ಡಿಜಿಟಲ್ ಯುಗ ಬೇರೆ. ನನಗೊಂದ್ಸಲ ಸುಂದರ್ರಾಜ್ ಸರ್ ಸಿಕ್ಕಾಗಿ ಹೇಳ್ತಾಯಿದ್ರು, ಕಾರ್ತಿ ನೆಗೆಟಿವ್ ಇದ್ದಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಒಂದು ಸೌಂಡ್ ಬರುತ್ತಲ್ಲ,
ಒಳಗಿರೋ ಕಲಾವಿದ ಜಾಗೃತ ಆಗ್ಬಿಡ್ತಾ ಇದ್ದ ಅಂತ. ಜಗ್ಗೇಶ್ ಸರು ತುಂಬ ಸಲ ಹೇಳಿದ್ದಾರೆ, ಆದಷ್ಟು ರೀಟೆಕ್ಸ್ ತಗೊಳ್ದೆ ನಾವೆಲ್ಲ ರಿಹರ್ಸಲ್ ಮಾಡಿಕೊಂಡು ರೀಡಿಂಗ್ ಮಾಡಿಕೊಂಡು ಆಮೇಲೆ ಕೊಡ್ತಾ ಇದ್ವಿ ಅಂತ. ಏನಾದರೂ 3-4 ರೀಟೆಕ್ಸ್ ತಗೊಂಡ್ರೆ ತುಂಬ ಒಳ್ಳೊಳ್ಳೆ ಮಾತುಗಳಲ್ಲಿ ಬೈತಾ ಇದ್ರು ಅಂತಲೂ ಹೇಳಿದ್ದಾರೆ. ಈ ಡಿಜಿಟಲ್ ಎರಾ ಓಪನ್ ಆದಮೇಲೆ ನಮ್ಮಲ್ಲಿ ಡಿಸಿಪ್ಲೀನು ಶ್ರದ್ಧೆ ಕಡಿಮೆ ಆಯಿತು ಅನ್ಸುತ್ತಾ ನಿಮ್ಗೆ? ಹೌದು, ಅದನ್ನೇ ಹೇಳಿದೆ ನಾನು, ಕಡಿಮೆ ಆಗಿದೆ. ಯಾಕೆಂದರೆ ಏನಾಗ್ತಿತ್ತು, ನಾನೇ ಆ್ಯಕ್ಟ್ ಮಾಡಿದ್ದೀನಿ ನೆಗೆಟಿವ್ ಟೈಮಲ್ಲಿ, ನಾನು ಆ್ಯಕ್ಟ್ ಮಾಡಿದ್ದೀನಿ. ಕ್ಯಾಮ್ರಾ ಆನ್ ಆದರೆ ಗರ್ರ ಅಂದ ತಕ್ಷಣ ಒಂಥರ ಡುಗ್ ಅಂತ ಫಸ್ಟು ತಲೆಯಲ್ಲಿ ಒನ್ ಟೇಕಲ್ಲಿ ಓಕೆ ಮಾಡಬೇಕು ಅಂತ. ಜನರಲಿ ನಾನು ಮಾಡಿರೋದು ನೆಗೆಟಿವ್ ಸಿನಿಮಾಗಳಲ್ಲಿ ನಾನು ಮಾಡಿರೋದು ಆಲ್ಮೋಸ್ಟ್ ಆಲ್ ಒನ್ ಟೇಕಲ್ ಆಗಿದೆ, ಒನ್ ಟೇಕ್ ಓಕೆ. ಒಂದೇ ಒಂದು ಸಿನಿಮಾ, ಒಂದೇ ಒಂದು ಶಾರ್ಟು 5 ಟೇಕೋ 6 ಟೇಕೋ ಆಗಿತ್ತು. ಅದು ಇವತ್ತಿಗೂ ಕಾಡತ್ತೆ ನನಗೆ. ಯಾಕೆಂದರೆ ಒನ್ ಟೇಕಲ್ಲಿ ಮಾಡ್ತಿದ್ರು 5 ಟೇಕ್ ತೊಗೊಂಡ್ಬಿಟ್ನಲ್ಲ ಅಂತ ಒಂದು ಕಾಡತ್ತೆ. ಅವಾಗ ಏನಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಬಾಯ್ಸೇ ಮಾತಾಡೋರು, ಹಾಕ್ದ ಸೈಕಲ್ ತುಳಿತಾ ಇದ್ದಾನೆ ಅಂತ. ಇನ್ನೂ ಟೇಕ್ ಆಯಿತಾ, ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ತುಳಿತಿದ್ದಾನಪ್ಪ ಅಂತ ಕಮೆಂಟ್ಸ್ ಬರೋದು. ಯಾಕೆಂದರೆ ಅಷ್ಟು ರಿಹರ್ಸಲ್ ಮಾಡ್ತಿದ್ರು, ರೀಟೇಕ್ ಆಯಿತು ಅಂದರೆ ಕೆಟ್ಟ ಕೋಪ ಬಂದ್ಬಿಡೋದು ಎಲ್ರಿಗೂ. ಬಟ್ ನಾವು ಈಗ ಡಿಜಿಟಲ್ ಬಂದ್ರೂ, ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ 1, 2, 3 ಯಾವತ್ತೂ ಜಾಸ್ತಿ ರೀಟೇಕ್ ಹೋಗೇ ಇಲ್ಲ. ಮ್ಯಾಕ್ಸಿಮಮ್ ಟೇಕ್ 2 ಅಷ್ಟೇ. ಏಕೆಂದರೆ ಎಲ್ಲವೂ 1, 2, 3ನಲ್ಲಿ ಎಲ್ಲ ಆರ್ಟಿಸ್ಟು ಪ್ರಿಪೇರ್ ಆಗಿ, ಆ್ಯಕ್ಚುಲಿ ಎಷ್ಟೋ ಶಾರ್ಟ್ಸು ಕೆಲವು ನನ್ನ ಪ್ರಿಪರೇಷನ್ ಇರಲ್ಲ. ಯಾಕೆಂದರೆ ಆರ್ಟಿಸ್ಟ್ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿರಲ್ಲ, ಅಂದರೆ ಮೂಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ನಾನು ಆ್ಯಸ್ ಎ ಕ್ಯಾಮ್ರಾಮನ್ ನಾನು ಪ್ರಿಪೇರ್ ಆಗಿರಬೇಕಿತ್ತು, ರೆಡಿ ಇರಬೇಕಿತ್ತು. ಯಾಕೆಂದರೆ ಅಷ್ಟು ಡಿಸಿಪ್ಲಿನ್ಡಾಗಿ ಎಲ್ಲ ಆರ್ಟಿಸ್ಟು ರಿಹರ್ಸಲ್, ಅಂದರೆ ಮನೇಲೇ ರಿಹರ್ಸಲ್, ಸೆಟ್ಟಲ್ಲಿ ಯಾರು ಸ್ಕ್ರಿಪ್ಟ್ ಹಿಡ್ಕೊಂಡು ಓದಿದ್ದು ನೋಡೇ ಇಲ್ಲ ನಾನು. ಸೊ ರಿಹರ್ಸಲ್ ಮಾಡಿಕೊಂಡೇ ಬಂದುಬಿಟ್ರು ಅವರು, ರೆಡಿ. ಟೇಕ್ ಅಂದರೆ ಟೇಕ್ ಅಷ್ಟೇ. ಸೊ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ, ಎಕ್ಸ್ಟ್ರಾ ಆ್ಯಂಗಲ್ಗಳು ತೆಗಿಯಲ್ಲ. ಸೊ ವಿ ಫಿನಿಷ್ ಇನ್ ಲೆಸರ್ ನಂಬರ್ ಆಫ್ ಡೇಸ್. ಈಗ 30-40 ಡೇಸ್, ಈಗ 300 ದಿನ ಮಾಡಿದ್ರು 2.5 ಗಂಟೆ ಸಿನಿಮಾನೇ, 35-40 ದಿನ ಮಾಡಿದ್ರು 2.5 ಗಂಟೆ ಸಿನಿಮಾನೇ. ಏನು ಅಬ್ಬಬ್ಬ ಅಂದರೆ ಆ್ಯಕ್ಷನ್ ಎಪಿಸೋಡ್ಸ್ ಇರ್ಬೋದು, ನಮ್ಮ ಸಿನಿಮಾಗಳಲ್ಲಿ ಆ್ಯಕ್ಷನ್ ಇರಲ್ಲ, ಇಟ್ಸ್ ಫೈನ್, ಓಕೆ. ಇನ್ನೊಂದು 20 ದಿನ ಇಟ್ಕೊಳ್ಳಿ. ಈಗ ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ 5 ದಿನ ಇಟ್ಕೊಂಡು 25 ದಿನ 5 ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತೀರಾ, 25 ದಿನ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 55-60 ಡೇಸ್. ವೈ ಡು ಯು ನೀಡ್ 300 ಡೇಸ್? ವೈ ಡು ಯು ನೀಡ್ 200 ಡೇಸ್? ಯಾಕೆ ಅಂತಂದರೆ ತೆಗ್ದಿದ್ದನ್ನೇ ಎಡಿಟ್ ಮಾಡೋದು, ಮತ್ತೆ ಎಲ್ಲ ರೀಶೂಟ್ ಮಾಡೋಣ ಅಂತ ಮಾಡೋದು, ಮತ್ತೆ ಎಡಿಟ್ ಮಾಡೋದು, ಮತ್ತೆ ರೀಶೂಟ್ ಮಾಡೋಣ. ಮತ್ತು ಸ್ಪಾಟಲ್ಲಿ ಯಾಕೆ ಎಡಿಟರ್ ಇಟ್ಕೊಂಡಿರ್ತೀರಾ? ಸ್ಪಾಟಲ್ಲಿ ಒಬ್ಬ ಎಡಿಟರ್ ಇರ್ತಾನೆ. ದೆನ್ ಫಸ್ಟ್ ಆಫ್ ಆಲ್ ಸ್ಪಾಟ್ ಎಡಿಟಿಂಗ್ ತಪ್ಪು ನನ್ನ ಪ್ರಕಾರ. ಇಲ್ಲಿ ಇರಬೇಕು, ಇಲ್ಲಿ ಆಗ್ತಾ ಇರಬೇಕು. ನಾವು ಏನು ತೆಗಿತಿದ್ವಿ ಇಲ್ಲಿ ಗೊತ್ತು. ಯಾಕೆಂದರೆ ಮಾನಿಟ್ರೇ ಇಲ್ದಿರೋ ದಿನಗಳಲ್ಲಿ ಸಿನಿಮಾ ಮಾಡಿದಿಲ್ವಾ? ಮಾನಿಟ್ರ್ ಇರ್ತಿರಲಿಲ್ಲ, ಫರ್ಗೆಟ್ ಸ್ಪಾಟ್ ಎಡಿಟಿಂಗ್. ಮಾನಿಟ್ರಲ್ಲಿ ಪ್ಲೇಬ್ಯಾಕೇ ಇರ್ತಿರಲಿಲ್ಲ. ಅಂಥ ಟೈಮಲ್ಲಿ ಸಿನಿಮಾ ಮಾಡಿಲ್ವಾ? ಸೂಪರ್ ಹಿಟ್ಗಳಾಗಿಲ್ವಾ? ಅಂಥ ಟೈಮಲ್ಲಿ ನೇಷನ್ ವೈಡು ನಮ್ಮ ಸಿನಿಮಾಗಳು ಹೋಗಿದಲ್ವಾ? ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಆಗಿದೆ ಅಲ್ವಾ? ಈಗೇನು, ವಾಟ್ ಇಸ್ ದ ಪ್ರಾಬ್ಲಮ್? ಏನಂದರೆ ಲ್ಯಾಕ್ ಆಫ್ ಪ್ರಿಪ್ರೇಷನ್, ಲ್ಯಾಕ್ ಆಫ್ ಡಿಸಿಪ್ಲಿನ್. Script happens in, cinema happens in 2 tables. One is writing table, another is editing table. ಮಧ್ಯದಲ್ಲಿ ನಡೆಯೋದು ಬರೀ ಪ್ರಾಸೆಸ್ ಅಷ್ಟೇ. ಸೊ ರೈಟಿಂಗ್ ಟೇಬಲಲ್ಲಿ ಸಮಸ್ಯೆ ಆದರೆ ಎಡಿಟಿಂಗ್ ಟೇಬಲಲ್ಲಿ ಒದ್ದಾಡ್ತಾರೆ. ಸಿನಿಮಾ ಏನು ಅಂದ್ಕೊಂಡಿದ್ದೇವೆ ಅದು ಬಂದಿಲ್ಲ ಅಂತಂದರೆ ಅಲ್ಲಿ ಕೂತ್ಕೊಂಡು ಓದಾಡೋದು. ಆ ಎಡಿಟಿಂಗಲ್ಲಿ ನೋಡ್ಕೊಳ್ಳೋಣ ಅಂದ್ಬಿಡ್ತಾನೆ. ಈಗ ಎಷ್ಟೋ ಕಡೆ ನಾನು ಕೇಳಿಸ್ಕೊಂಡಿದ್ದೀನಿ ನಾನು, ಅದು ಏನೋ ಒಂದು ಶಾರ್ಟ್ ಏನೋ ಒಂದು ಬಂದ್ಬಿಡ್ತು ಫೀಲ್ಡಲ್ಲಿ, ಲೈಟ್ ಸ್ಟ್ಯಾಂಡ್ ಬಂದ್ಬಿಡ್ತು, ಎಲ್ಲ CG. ಗುರು ಏನಕ್ಕೆ CG? ಇಲ್ಲ, ಒಂದು ಮೋರ್ ತೆಗಿ, ಅಥವಾ ತೆಗಿಯೋಕ್ಕೆ ಮುಂಚೆನೇ ಚೆಕ್ ಮಾಡು. ಯಾಕೆ ಮತ್ತೆ CG ಅಲ್ಲಿ ಮಾಡೋಣ, DIನಲ್ಲಿ ಏನು ಅಂದ್ಕೊಂಬಿಟ್ಟಿದ್ದಾರೆ, ಎಡಿಟ್ರು ಮ್ಯೂಸಿಷಿಯನ್ ಅಂದ್ಕೊಂಬಿಟ್ಟಿದ್ದಾರೆ ಒಂದು. ಇನ್ನೊಂದು ಈ ಕಲರ್ ಗ್ರೇಡಿಂಗ್, ಏನು ನಾವು ಹಳೆ ಟರ್ಮಲ್ಲಿ DI ಅಂತ ಹೇಳ್ತಿದ್ವಲ್ಲ, ಕಲರ್ ಗ್ರೇಡಿಂಗ್, ಅಲ್ಲಿ ಮ್ಯಾಜಿಕ್ ಮಾಡ್ಬಿಡ್ಬೋದು. ಮ್ಯಾಜಿಕ್ ಆಗಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಕವರಪ್ ಮಾಡ್ಬೋದು ಅಷ್ಟೇ ಹೊರತು ಡಬ್ಬಾ ಸಿನಿಮಾ ಬ್ಯೂಟಿಫುಲ್ಲಾಗಿ ಮಾಡೋಕ್ಕಾಗಲ್ಲ, ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಎಡಿಟ್ರು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಕಲರ್ ಎಷ್ಟು ಸಿನಿಮಾನ ಬ್ಯೂಟಿಫುಲ್ ಮಾಡೋಕ್ಕಾಗಲ್ಲ. ಅದರದೇ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ. ಎಸ್, ಎಡಿಟಿಂಗಲ್ಲಿ ಮ್ಯಾಜಿಕ್ ಆಗ್ಬೋದು, ಎಡಿಟಿಂಗಲ್ಲಿ ಮ್ಯಾಜಿಕ್ ಆಗುತ್ತೆ. ಬಟ್ ಮ್ಯಾಜಿಕ್ ಅಂದ ತಕ್ಷಣ ಇಡೀ ಸಿನಿಮಾ ಚೇಂಜ್ ಆಗಿಬಿಡಲ್ಲ. ಎಸ್, ಯು ಕ್ಯಾನ್ ಮೇಕ್ ವಂಡರ್ಸ್ ಆನ್ ಎಡಿಟಿಂಗ್ ಟೇಬಲ್, ನೋ ಡೌಟ್. ಒಂದು ಸಿನಿಮಾ ಉಳಿಸೋದು ಅಳಿಸೋದು ಎಡಿಟಿಂಗ್ ಟೇಬಲ್ ಆಗತ್ತೆ. ಹಾಗಂತ ಎಲ್ಲವೂ ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ದೇರ್ ಹ್ಯಾಸ್ ಟು ಬಿ ಅ ಗುಡ್ ಸಾಲಿಡ್ ಸ್ಕ್ರಿಪ್ಟ್ ಆಲ್ಸೋ. ಇಲ್ಲಿ ಅವಾಗ ಮ್ಯಾಜಿಕ್ ಆಗುತ್ತೆ. ಇಲ್ಲಿ ಮ್ಯಾಜಿಕ್ ಇಲ್ಲ ಅಂತಂದರೆ ಇಲ್ಲಿ ಮ್ಯಾಜಿಕ್ ಹೆಂಗಾಗತ್ತೆ? ಮೊನ್ನೆ ಡಾರ್ಲಿಂಗ್ ಕೃಷ್ಣ ಅವ್ರು ಸಿಕ್ಕಿದ್ರು. ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಒಂದು ಸಂಜೀವಿನಿ, ಒಂದು ಹಿಟ್ಟು.
ಕತೆನ ನೋಡೋಕ್ಕೆ ಖಂಡಿತವಾಗ್ಲೂ ಕನ್ನಡ ಪ್ರೇಕ್ಷಕ ಬಂದೇ ಬರ್ತಾನೆ ಅಂತ ಒಂದು ಮಾರ್ಕ್ ಒತ್ತಿದೆ ಲವ್ ಮಾಕ್ಟೈಲ್ 3. ಎಲ್ರಿಗೂ ಕೂಡ ಖುಷಿ ಇದೆ, ಒಂದು ಸಿನಿಮಾ ಬಂತು, ಗೆಲ್ತು, ಒಂದಷ್ಟು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಮತ್ತೆ ಒಂದು ಧೈರ್ಯ ಓಪನ್ ಆಯಿತು ಅಂತ. ಆ ಯಶಸ್ಸು ಎಷ್ಟು ಸಾರ್ಥಕತೆ ಕೊಡ್ತಾ ಇದೆ ನಿಮಗೆ? ಅಯ್ಯೋ ನನಗೆ ಶೂಟಿಂಗ್ ಶುರು ಆಗೋಕ್ಕೆ ಮುಂಚೆ ಯಾವಾಗ ಒಂದು ಕತೆ ಅಂದರೆ ಒಂದು ದಿನ ಶೂಟಿಂಗ್ ಮಾಡಿದ್ವಿ, ಅದಾದ ನಂತರ ಇಡೀ ಸ್ಕ್ರೀನ್ ಪ್ಲೇ ಡೈಲಾಗ್ ವರ್ಷನ್ ಕೇಳಿದ್ದು ನಾನು. ಅವತ್ತೇ ನಾನು ಕೈ ಹಿಡ್ದು ಹೇಳಿದೆ, ಸೂಪರ್, ನೆಕ್ಸ್ಟ್ ಲೆವೆಲ್ ಅಂತ. ಹೌದು ಹೌದಾ ಅಂತಂದರು. ನನ್ನ ಪ್ರಕಾರ ಲವ್ ಮಾಕ್ಟೈಲ್ 1, 2ಗಿಂತ 3 ನೆಕ್ಸ್ಟ್ ಲೆವೆಲ್ ಸ್ಕ್ರಿಪ್ಟು, ನೆಕ್ಸ್ಟ್ ಲೆವೆಲ್ ಸಿನಿಮಾ, ವಿಜುವಲಿನೂ ಅದೇ ನೆಕ್ಸ್ಟ್ ಲೆವೆಲಲ್ಲೇ ತೋರಿಸ್ಬೇಕು ನಾವು. ಏಕೆಂದರೆ ನನಗೆ ಇಟ್ ವಾಸ್ ಚಾಲೆಂಜಿಂಗ್. ಏಕೆಂದರೆ ಲವ್ ಮಾಕ್ಟೈಲ್ 2ನೂ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಲವ್ ಮಾಕ್ಟೈಲ್ 1 ಜನರಲಿ ಏನಾಗುತ್ತೆ, ಫಸ್ಟ್ ಸಿನಿಮಾ ಹಿಟ್ ಆದಾಗ ಆ್ಯಸ್ ಎ ಸಿನಿಮಾಟೋಗ್ರಫರ್ ನಂಗೆ ಡೆಬ್ಯೂ, ಬಟ್ ಆ್ಯಸ್ ಎನ್ ಎಡಿಟರ್ ತುಂಬ ಸಿನಿಮಾ ಮಾಡಿದ್ದೆ. ಅವ್ರಿಗೆ ಆ್ಯಸ್ ಎ ಡೈರೆಕ್ಟರ್ ಡೆಬ್ಯೂ. ಫಸ್ಟ್ ಸಿನಿಮಾ ಫ್ಲೂಕು ಅಂತ ಅಂದ್ಬಿಡ್ತಾರೆ ಕೆಲವು. ಸೆಕೆಂಡ್ ಸಿನಿಮಾ ಪ್ರೂವ್ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ನನಗೆ ಚಾಲೆಂಜ್ ಇತ್ತು, ಯಾಕಂದರೆ ನನಗೆ ಫಸ್ಟ್ ಸಿನಿಮಾ ವಿಜುವಲಿ ಸಾಕಾದಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಸೆಕೆಂಡ್ ಸಿನಿಮಾ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಲ್ಲ. ಆಯಿತು, ಸೆಕೆಂಡ್ ಸಿನಿಮಾ ಆಯಿತು, ಗುಡ್. ಅದಕ್ಕೆ ನೆಕ್ಸ್ಟ್ ಎವ್ರಿ ಸ್ಟೆಪ್ ಹ್ಯಾಸ್ ಟು ಬಿ ahead, I have to go forward. So 3 was also challenging as a cinematographer. Visually ಇನ್ನೂ ಬೆಟರ್ ಮಾಡಬೇಕು. ಸೊ ಟೋಟ್ಲಿ ಎವ್ರಿಥಿಂಗ್ ವಾಸ್ ಅಪ್ಗ್ರೇಡೆಡ್. ಸಿ ಬಜೆಟ್ ವೈಸ್ ಇಟ್ ವಾಸ್ ಅಪ್ಗ್ರೇಡೆಡ್, ಇಟ್ಸ್ ಅನ್ ಅಪ್ಗ್ರೇಡ್. ಟೆಕ್ನಿಕಲಿ ಇಟ್ಸ್ ಇಸ್ ಅಪ್ಗ್ರೇಡ್. ಎಕ್ವಿಪ್ಮೆಂಟ್ ವೈಸು, ಲೊಕೇಶನ್ ವೈಸು, ಎವ್ರಿಥಿಂಗ್ ಈಸ್ ಅನ್ ಅಪ್ಗ್ರೇಡ್. ಸೊ ಇಟ್ ಹ್ಯಾಸ್ ಟು ಬಿ ನೆಕ್ಸ್ಟ್ ಒಂದು ಟಾಪ್ ನಾಚ್ ಲೆವೆಲಲ್ಲಿ ಇರಬೇಕು. ಸೊ ಅಫ್ಕೋರ್ಸ್ ನನಗೆ ತುಂಬ ಖುಷಿಯಾಗಿದೆ, ಯಾಕಂದರೆ ಆರ್ಗ್ಯಾನಿಕ್ಕಾಗಿ ಯಾವುದೇ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಂದಿಲ್ಲ ನಮ್ಮ ಕನ್ನಡದಲ್ಲಿ. ಆರ್ಗ್ಯಾನಿಕ್ ನಾನು ಹೇಳ್ತಿರೋದು. ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸಾಂಗ್ಲಿನ ಪಾರ್ಟ್ 3 ಮಾಡಿದ್ದಾರೆ, ಬಟ್ ಆರ್ಟಿಸ್ಟ್ ಚೇಂಜ್, ಹೀರೋ ಬೇರೆಯವರು, ಕತೆ ಕಂಟಿನ್ಯೂಷನ್. ಆಮೇಲೆ ಕಾಪ್ ಸ್ಟೋರಿಗಳಲ್ಲಿ ಏನೊಂದು ಬೇರೆ ಏನೊಂದು ಕ್ರೈಮ್ ತೊಗೊಂಡ್ರೆ ಅದು ಸಪ್ರೇಟ್ ಆಗಿಬಿಡುತ್ತೆ. ಬಟ್ ಇದು ಕಥೆನೇ ಮುಂದಕ್ಕೆ ಹೋಗುತ್ತೆ. 1ಇಂದ 2 ಹೋಯಿತು, 2 ಎಲ್ಲಿ ಎಂಡ್ ಆಯಿತೋ ಅದರದ್ದು 3ನಲ್ಲಿ ನಾವು ಜಸ್ಟಿಫಿಕೇಷನ್ ಕೊಟ್ಟಿದ್ವಿ. 2 ಏನು ಎಂಡ್ ಇತ್ತಲ್ಲ, ಅದರಲ್ಲಿ ಏನೋ ಒಂದು ವಿಷಯ ಇದೆಯಲ್ಲ, ಅದು ವಿಷಯ ಕ್ವೆಶ್ಚನಬಲ್ ವಿಷಯ ಇತ್ತು. ಆ ಕ್ವೆಶ್ಚನಬಲ್ ವಿಷಯನ 3ನಲ್ಲಿ ಎಲಾಬ್ರೇಟಾಗಿ ಕ್ಲಾರಿಟಿ ಕೊಟ್ಟಿದ್ದೀವಿ. ಸೊ ಈ ಥರ ಆರ್ಗ್ಯಾನಿಕ್ ಆಗಿರೋದು ಇದೇ ಫಸ್ಟ್ ಟೈಮ್. ಸೊ ಅಫ್ಕೋರ್ಸ್ ಐ ಆಮ್ ಹ್ಯಾಪಿ. ಯಾಕಂದರೆ ಎಲ್ಲರೂ 3 ಅಂದ ತಕ್ಷಣ ಇನ್ನೇನು ಮಾಡ್ತಿರೋ ಅನ್ನೋದು ಒಂದು ಕ್ವೆಶನ್ ತುಂಬ ಜನ ಕೇಳಿದ್ದಾರೆ. ನಾನು ಪರ್ಸ್ನಲಿ ಕೇಳಿದ್ದಾರೆ, ಅವ್ರಿಗೂ ಕೇಳಿದ್ದಾರೆ, ಏನು 3 ಏನಿರುತ್ತೆ ಅಂತ. ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ಕೇಳ್ತಿದ್ರು, ಅದೇ ಹುಡುಗರು ಅಂತ. ಅದಲ್ವಲ್ಲ, ಅದನ್ನೆಲ್ಲ ಮೀರಿ ಪ್ರೂವ್ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ನೀವು ಶುಕ್ರವಾರದ ದಿನಗಳನ್ನು ನೋಡ್ತಾ ಇರ್ತೀರಾ, ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂತ. ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಪ್ರೇಕ್ಷಕ ಬರ್ತಾ ಇಲ್ಲ, ಕಂಟೆಂಟ್ಗಳು ನಿಲ್ತಾ ಇಲ್ಲ. ಇದೆಲ್ಲ ನಿಮಗೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಕಿವಿಗೆ ಬೀಳ್ತಾ ಹೋಗುತ್ತೆ. ಮಾರ್ಕೆಟ್ ಲೆಕ್ಕಾಚಾರಗಳನ್ನು ನೀವೆಲ್ಲೋ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಏನಾಗ್ತಾ ಇದೆ ಇಂಡಸ್ಟ್ರಿಯಲ್ಲಿ ಅಂತ. ದುರಂಧರ ಎದುರುಗಡೆ ಬರ್ತೀರಾ ನೀವು, ಇಲ್ಲ ನಮ್ಮ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಅಂತ. ದುರಂಧರ ಏನಾದರೂ ಎಫೆಕ್ಟ್ ಆಯಿತಾ ನಿಮಗೆ? ನೋ, ಚಾನ್ಸೇ ಇಲ್ಲ. ಈ ಒಂದು ಪೈಸಾ ಎಫೆಕ್ಟ್ ಆಗಿಲ್ಲ ದುರಂಧರ. ಯಾಕೆ ಅಂತಂದರೆ ಈಗ ದುರಂಧರ ಜಾನರೇ ಬೇರೆ. ಒಂದು ಥ್ಯಾಂಕ್ಫುಲಿ ನಮಗೆ ಆ ಸ್ಲಾಟ್ ಓಪನ್ ಅಪ್ ಆಯಿತು. ನಾವು ಏಪ್ರಿಲ್ 10ಗೆ ಬರಬೇಕಾಯಿತು. ಟಾಕ್ಸಿಕ್ಕು ಇದೆ, ವಾರ್ ಅದು ಇದು ಆ ಕಾರಣಗಳಿಂದ ಮುಂದಕ್ಕೆ ಹೋಯ್ತು. ಸೊ ನಮಗೆ ಆ ಸ್ಲಾಟ್ ಓಪನ್ ಆಯಿತು. ನಮ್ಗೆ ಬೇರೆ ಯಾವ ಕನ್ನಡ ಸಿನಿಮಾ ಇರಲಿಲ್ಲ. ದುರಂಧರ ಮುಂದೆ ಯಾವನೂ ಬರೋಕ್ಕೆ ಧೈರ್ಯನೂ ಇರಲಿಲ್ಲ. ಬಟ್ ನಮ್ಮ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇತ್ತು. ನಾನು ಮುಂಚಿಂದನೂ ಪ್ರೀವಿಯಸ್ ಪ್ರೆಸ್ ಮೀಟ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನು ಫಸ್ಟಿಂದನೂ ಹೇಳ್ತೀನಿ, 3 ಈಸ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದು ಅಂತ ಹೇಳ್ತಾನೆ ಬಂದಿದ್ದೆ. ಸೊ ಕಂಟೆಂಟ್ ಚೆನ್ನಾಗಿದ್ದರಿಂದ, ಒಂದು ಇದು ಫ್ಯಾಮಿಲಿ ಸಬ್ಜೆಕ್ಟ್, ಜಾನರೇ ಬೇರೆ. ದುರಂಧರ್ ಮಾಸ್ 18+ ಅಂದರೆ ಅಡಲ್ಟ್ ಸರ್ಟಿಫಿಕೇಟ್ 18+. ಸೊ ಮಕ್ಕಳ ಜೊತೆ ಹೋಗೋಕ್ಕಾಗಲ್ಲ. ನಮ್ಮದು ಮಕ್ಕಳ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಆಮೇಲೆ ಬೇರೆ ಯಾವುದು ಸಿನಿಮಾ ಇಲ್ಲವಲ್ಲ. ಅಂದರೆ ಈಗ ಎಷ್ಟು ದಿನ ಅಂತ ದುರಂಧರ್ ನೋಡ್ತಾರೆ, ಎಷ್ಟು ಜನ ನೋಡ್ತಾರೆ ಒಟ್ಟಿಗೆ? ಒಂದು ಆಲ್ಟರ್ನೇಟ್ ಬೇಕಲ್ವ? ಆಲ್ಟರ್ನೇಟ್ ಇತ್ತು ನಮ್ಮದು. ಆಮೇಲೆ ಕನ್ನಡದವರು ಥ್ಯಾಂಕ್ಫುಲಿ ಪೀಪಲ್ ಸ್ಟಾರ್ಟೆಡ್ ಕಮೆಂಟಿಂಗ್, ದುರಂಧರ್ ಮುಂದೆ ಒಂದು ಕನ್ನಡ ಸಿನಿಮಾ ಬರ್ತಿದೆ, ನಾವು ಫಸ್ಟ್ ಕನ್ನಡ ಸಿನಿಮಾ ನೋಡ್ತೀವಿ, ಆಮೇಲೆ ದುರಂಧರ್ ನೋಡ್ತೀವಿ, ಆದರೆ ಕನ್ನಡ ಸಿನಿಮಾ ನೋಡಿ ದುರಂಧರ್ ನೋಡ್ತೀವಿ ಅಂತ ಎಷ್ಟೋ ಜನ ಬಂದಿದ್ದಾರೆ. ಎಷ್ಟೋ ಜನ ಸಿನಿಮಾ ನೋಡಿ ಕಮೆಂಟ್ ಹಾಕಿದ್ದಾರೆ. ಈಗ ಬೇಕಾಗಿತ್ತು, ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಕನ್ನಡದಲ್ಲಿ ಒಂದು. ಆ್ಯಕ್ಚುಲಿ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅಂತಲ್ಲ, ಅದು ಸುಳ್ಳು. ಬರ್ತಾರೆ, ಸಿನಿಮಾ ಚೆನ್ನಾಗಿರಬೇಕು.
ಸಿನಿಮಾ ಚೆನ್ನಾಗಿದ್ದರೆ ಬಂದೇ ಬರ್ತಾರೆ. ಅದಕ್ಕೆ ಲವ್ ಮಾಕ್ಟೇಲ್ 1, 2, 3 ಸಾಕ್ಷಿ. ಶ್ರೀ ಸರ್, ಬಹುತೇಕ ಎಲ್ಲ ಹೀರೋಗಳ ಜೊತೆ ವರ್ಕ್ ಮಾಡಿದ್ದೀರಾ ನೀವು, ಆಲ್ಮೋಸ್ಟ್. ಬಟ್ ನನ್ನ ಹಿಂದೆ ಇರೋ ಫೋಟೋ ಒಂದು ಕತೆ ಹೇಳ್ತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಭೇಟಿಯಾದಂಥ ಸಂದರ್ಭ ನೀವು ಜಾಸ್ತಿ ಎಲ್ಲೂ ಓಪನ್ ಅಪ್ ಆಗಿ ಹೇಳ್ಕೊಂಡಿಲ್ಲ. ಆ ನೆನಪು ಶೇರ್ ಮಾಡ್ಕೋಬೋದಾ? ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಮತ್ತು ನನ್ನ ಕಾಲೇಜ್ ಮೇಟ್, ಅಂದರೆ ಕಾಲೇಜ್ ಟೈಮಿಂದ ಫ್ರೆಂಡ್ ಮಾಸ್ಟರ್ ಮಂಜುನಾಥ್, ಆ್ಯಕ್ಟರ್ ಮಾಸ್ಟರ್ ಮಂಜುನಾಥ್. ನಾನು ಮಂಜು ಅವ್ರನ್ನ ಯಾವುದೋ ಒಂದು ವಿಚಾರಕ್ಕೆ ಹೋಗಿ ಭೇಟಿ ಮಾಡಿದ್ವಿ. ಒಂದು ಮೀಟಿಂಗ್ ಭೇಟಿ ಮಾಡಿದ್ವಿ ಮದ್ರಾಸಲ್ಲೇ, ಅವ್ರ ಆಫೀಸಲ್ಲಿ ಹೋಗಿ ಭೇಟಿ ಮಾಡಿದ್ದು. ನಾನು ಅಲ್ಲಿವರೆಗೂ ಅವ್ರ ಸಿನಿಮಾಗಳು ನೋಡ್ತಿದ್ದೆ, ಫ್ಯಾನ್ ಅಲ್ಲ ನಾನು. ಬಟ್ ಅವ್ರನ್ನ ಮೀಟ್ ಮಾಡಿ ಒಂದು 3.5-4 hours ನಾನು, ನನ್ನ ಸ್ನೇಹಿತ ಮಂಜುನಾಥ್, ಅವರು 3 ಜನ ರೂಮಲ್ಲಿ ಅವ್ರ ಆಫೀಸಲ್ಲಿ ಇದ್ದಿದ್ದು. 3.5-4 hours ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಒಂಥರ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂತಂದರೆ ನೀವು ಹೇಳ್ತಿರಲ್ಲ, ಅವ್ರ ಆ ಸಿಂಪ್ಲಿಸಿಟಿ, ಅವರ ನಡವಳಿಕೆ ನೆಕ್ಸ್ಟ್ ಲೆವೆಲ್ ಸಿಂಪಲ್. ಅಂದರೆ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಕನ್ನಡದಲ್ಲೇ ಮಾತಾಡ್ತಿದ್ರು ಖುಷಿಯಾಗಿ. ಆಮೇಲೆ ಅವರು ಮಾತಾಡ್ತಾ ಅದೊಂದು ಖುಷಿ, ಅಂದರೆ ಎಕ್ಸೈಟ್ಮೆಂಟು. ಚೈಲ್ಡ್ ಲೈಕ್, ದ ಚೈಲ್ಡ್, ಹಿ ಹ್ಯಾಸ್ ನಾಟ್ ಕಿಲ್ಡ್ ದ ಚೈಲ್ಡ್ ವಿತ್ ಇನ್ ಹಿಮ್. ಆ ಒಂದು ಎಕ್ಸೈಟ್ಮೆಂಟ್, ಮಜಾ ಅಂದ್ಕೊಂಡು ಆ ಒಂದು ಇದೆಯಲ್ಲ, ಅದು ನೋಡೋಕ್ಕೆ ಮಜಾ. ನಾನು ಕೇಳೇಬಿಟ್ಟೆ, ಹೌ ಡಸ್ ಇಟ್ ಫೀಲ್ ಟು ಬಿ ರಜನಿಕಾಂತ್? ಯಾಕೆಂದರೆ ಆವಾಗ ತುಂಬ ಈ ಜೋಕುಗಳು ಓಡಾಡೋದು, ಏನೋ ಮೀಮ್ಸ್ಗಳು. ಮತ್ತು ಅಂದರೆ ರಜನಿಕಾಂತ್ ಕಳೆದೋಗಿರೋ ಪರ್ಸೆ ಸ್ವಿಸ್ ಬ್ಯಾಂಕ್ ಆಗಿರೋದು. ಆಮೇಲೆ ಏನು ತುಂಬ ಜೋಕುಗಳು ಓಡಾಡೋದು. ಇದೆಲ್ಲ ಕೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ. ಇಷ್ಟೇ ಅವ್ರದ್ದು ರಿಯಾಕ್ಷನ್ನು, ಬಿಡ್ರಿ ಅದಲ್ಲ ಅಂತ. ಸೊ ಬ್ಯೂಟಿಫುಲ್ ಮೂಮೆಂಟ್. ಅಂದರೆ ನಾನು ಮರೆಯೋಕ್ಕಾಗ್ದಿರೋ ಒಂದು 3.5 hours 4 hours ಆಫ್ ಟೈಮ್ ಸ್ಪೆಂಟ್ ವಿತ್ ಹಿಮ್. ಅಂದರೆ ಅವರನ್ನು ನೋಡಿ ತುಂಬ ಜನ ಕಲಿಯೋದಿದೆ. ಅಂದರೆ ಅವರು ಆನ್ ಸ್ಕ್ರೀನ್ ಅವರು ಆಫ್ ಸ್ಕ್ರೀನ್ ಹಿಂಗೆ ಇರ್ತಾರೆ, ಏನೋ ಗಡ್ಡ ಬಿಟ್ಕೊಂಡು ವಿಗ್ ಹಾಕ್ತೀರಾ. ಬಟ್ ಎಲ್ರಿಗೂ ಗೊತ್ತು ಅವ್ರು ವಿಗ್ ಹಾಕ್ತಾರೆ ಅಂತ. ಬಟ್ ಆನ್ ಸ್ಕ್ರೀನ್ ಬಂದ ತಕ್ಷಣ ಒಂದು ಮ್ಯಾಜಿಕ್ ಇದೆಯಲ್ಲ, ದಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ದ್ಯಾಟ್ ಈಸ್ ವಾಟ್, ಆ ಒಂದು ಲೈನ್ ಇದೆ. ದರ್ ಇಸ್ ಅ ಲೈನ್, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್. ಆಫ್ ಸ್ಕ್ರೀನೇ ಬೇರೆ, ಆನ್ ಸ್ಕ್ರೀನೇ ಬೇರೆ ಅವರು. ಸೊ ಇಲ್ಲಿ ಅಂದರೆ ಇಲ್ಲಿ ಅಂತಲ್ಲ, ಜನರಲಿ 1-2 ಸಿನಿಮಾ ಮಾಡಿದವರು ಏನು ಆ್ಯಟಿಟ್ಯೂಡ್ಗಳು ತೋರಿಸ್ತಾರೆ. ನಾನು ಗುರು ನಿನ್ನ ಬಿಫೋರ್ ನೋಡಿದ್ದೀನಿ, ಆಫ್ಟರ್ ನೋಡಿದ್ದೀನಿ, ಏನು ವಾಟ್ ಹ್ಯಾವ್ ಯು ಏನು ಯಾರೂ ಮಾಡಿದಿರೋಂಥದ್ದು ಮಾಡಿದ್ಯಾ? ಇಲ್ಲ ಅಂತ. ಯು ಫೀಲ್, ಯು ಥಿಂಕ್ ಯು ಆರ್ ಏನೋ ಅಚೀವ್ ಮಾಡಿಬಿಟ್ಟಿದ್ದೀನಿ ಅಂತ. ಅದೇ ಆ್ಯಸ್ ಎ ನಾನು ಮುಂಚೆನೇ ಹೇಳ್ದಂಗೆ, ದೇರ್ ಇಸ್ ಸಂಬಡಿ ಅಬೌವ್ ಯು ಹೂ ಹಸ್ ಡನ್ ಮಚ್ ಬಿಗರ್ ಥಿಂಗ್ಸ್, ಹೂ ಹಸ್ ಅಚೀವ್ಡ್ ಮಚ್ ಮೋರ್ ಬೆಟರ್ ಥಿಂಗ್ಸ್ ಇನ್ ಲೈಫ್. ನಾವು ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡು ಬದಲಾವಣೆಯ ಬಗ್ಗೆ ಆಗಾಗ ಮಾತಾಡ್ತಾ ಇರ್ತೀವಿ. ಇಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು ಬರಬೇಕು, ಬೇರೆ ಥರ ಬರಬೇಕು, ಬೇರೆ ಇಂಡಸ್ಟ್ರಿಗಳಲ್ಲಿ ಬೇರೆ ಥರ ಸಿನಿಮಾ ಬರ್ತಾ ಇದೆ, ನಾವು ಏನಾದರೂ ಹೊಸದು ಟ್ರೈ ಮಾಡಬೇಕು ಅಂತ ಸ್ಟಾರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಉಪೇಂದ್ರ ಅವರ ಕನೆಕ್ಷನ್ನು ಬೇರೆ ಥರ ಇದೆ. ನೀವು ಟೋಪಿವಾಲ ಕೆಲಸ ಮಾಡಿದ್ರಿ, ಸೂಪರಾಗಿ ವರ್ಕ್ ಮಾಡಬೇಕಾಗಿತ್ತು, UIಗೆ ಕೆಲಸ ಮಾಡಿದ್ರಿ. ಸುಮಾರು ಕಡೆ ಅಭಿಪ್ರಾಯಗಳು ಉಪೇಂದ್ರ ಅವ್ರ ಬಗ್ಗೆ ವ್ಯಕ್ತವಾಗ್ತಾ ಹೋಗುತ್ತೆ UI ಬಂದ ಮೇಲೂ ಕೂಡ. ಯಾಕೆ ಉಪೇಂದ್ರ ಅವರು ತಮ್ಮ ಐಡಿಯಾಗಳನ್ನು ಹೇಳೋದ್ರಲ್ಲಿ ಸೋಲ್ತಾ ಇದ್ದಾರೆ ಅಂತ, ಇದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ರ ನೀವು ಅವರ ನಿಕಟವರ್ತಿಯಾಗಿ? ಇಲ್ಲ, ಅವರ ವಿ ಆಫ್ ಸ್ಟೋರಿ ಟೆಲ್ಲಿಂಗೇ ಬೇರೆ. ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಅದೇನು ಮಾಡೋಕ್ಕಲ್ಲ. ಬಿಕಾಸ್ ಒಬ್ಬೊಬ್ಬ ಡೈರೆಕ್ಟ್ರದ್ದು ಒಂದೊಂದು ವಿಧ ಇರುತ್ತೆ. ಕೆಲವರು ಕೆಲವು ಲವ್ ಸ್ಟೋರೀಸೇ ಮಾಡ್ತಿರ್ತಾರೆ, ಕೆಲವರು ಆ್ಯಕ್ಷನ್ ಓರಿಯೆಂಟೆಡೇ ಸಿನಿಮಾಗಳು ಮಾಡ್ತಿರ್ತಾರೆ, ಕೆಲವರು ಥ್ರಿಲ್ಲರ್ ಜಾನರ್ ಮಾಡ್ತಿರ್ತಾರೆ. ಈಚ್ ಡೈರೆಕ್ಟರ್ ಹ್ಯಾಸ್ ಗಾಟ್ ದೇರ್ ಓನ್ ವೇ ಆಫ್ ನರೇಟಿಂಗ್ ಸ್ಟೋರೀಸ್. ಇವರ ವೇ ಆಫ್ ನರೇಟಿಂಗ್ ಸ್ಟೋರಿ ಇಸ್ ಡಿಫ್ರೆಂಟ್. ಅದು ಕೆಲವು ಸರಿ ವರ್ಕ್ ಆಗ್ಬೋದು, ಕೆಲವು ಸರಿ ವರ್ಕ್ ಆಗದೆ ಇರ್ಬೋದು. ಬಟ್ ಅವರ ಸ್ಟೈಲ್ ಆಫ್ ನರೇಷನ್ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ದಟ್ ಈಸ್ ವಾಟ್ ಹಿ ಈಸ್, ದಟ್ ಈಸ್ ಹೌ ಹಿ ಈಸ್, ದಟ್ ಇಸ್ ಹೌ ಹಿ ಈಸ್ ಬೀನ್ ಡೂಯಿಂಗ್ ಆಲ್ ದ ಫಿಲ್ಮ್ಸ್ ಅಲ್ವಾ. ಯಾಕೆಂದರೆ ಆ ಪ್ಯಾಟರ್ನ ಬ್ರೇಕ್ ಮಾಡಿದ್ರು ಫಸ್ಟಿಂದನೂ. ಈಗ ಎಲ್ಲ ಸಿನಿಮಾಗಳು ಪ್ಯಾಟರ್ನ್ ಬ್ರೇಕ್ ಆಗಿದೆ, ಇನ್ಕ್ಲೂಡಿಂಗ್ ನಾನು ವರ್ಕ್ ಮಾಡಿದ್ದು. ಈಗ ಟೋಪಿವಾಲ ಅವ್ರದ್ದು ಕತೆ ಸ್ಕ್ರೀನ್ ಪ್ಲೇ ಅವ್ರದ್ದೇ. ಸೂಪರು ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಒಂದು ರೌಂಡ್ ಕತೆ ಕೇಳಿದ್ದೆ ನಾನು. ಆಮೇಲೆ ಉಪ್ಪಿಟ್ಟು ನಾನು
ತುಂಬ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆ. ಆಮೇಲೆ ಯು ಐ ಸ್ಟಾರ್ಟ್ ಆಗೋಕ್ಕೆ ಒಂದು ಕೆಲವು ವರ್ಷಗಳಿಂದನೇ ನನಗೆ ಆ ಕತೆ ಗೊತ್ತು. ಅದರಲ್ಲೂ ಟ್ರಾವೆಲ್ ಮಾಡಿದ್ದೀನಿ. ಅವರ ಐಡಿಯಾಸ್ ಹೊಳೆಯೋ ಇದೇ ಬೇರೆ. ಯಾಕೆಂದರೆ ಒಂದೊಂದ್ಸರಿ ನನಗೆ ಆ್ಯಸ್ ಎನ್ ಎಡಿಟರ್, ಟು ಬಿ ಹಾನೆಸ್ಟ್, ಆ್ಯಸ್ ಎನ್ ಎಡಿಟರ್ ನನಗೆ ಚಾಲೆಂಜ್ ಅಂದರೆ ನನ್ನ ಒಳಗಡೆ ಚಾಲೆಂಜ್ ಅಂತ ಬಂದಿದೆ ಅವ್ರ ಸಿನಿಮಾಗಳಿಂದ. ಯಾಕೆಂದರೆ ನನಗೆ ಎಡಿಟಿಂಗ್ ತುಂಬ ಈಸಿ ವೆನ್ ಇಟ್ ಕಮ್ಸ್ ಟು ಸಿನಿಮಾ. ಯಾಕೆಂದರೆ ನಾನು ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರೀಸಿಂದ ಬಂದವನಲ್ವ. ಅಲ್ಲಿ ಮಿನಿಮಮ್ ಡ್ಯೂರೇಷನಲ್ಲಿ ಕತೆ ಹೇಳಬೇಕು. ಇದು ಹಾಗಲ್ಲ, ಇದು ಸ್ವಲ್ಪ ಅಂದರೆ ಲೆಂದಿ ಡ್ಯೂರೇಷನ್. ಆ್ಯಂಡ್ ಎವ್ರಿಥಿಂಗ್ ಇಸ್ ಒಂದು ಡೈಲಾಗ್ ಇರುತ್ತೆ, ಒಂದು ಸೀನ್ ಇರುತ್ತೆ, ಅದೊಂದು ಕ್ರೊನಾಲಜಿಕಲ್ ಆರ್ಡರ್ ಇರುತ್ತೆ, ಫ್ಲೋ ಇರುತ್ತೆ ಎಲ್ಲ. ಫಾರ್ ಮೀ ದಟ್ ಈಸ್ ಈಸಿ ಟು ಎಡಿಟ್. ಇಟ್ಸ್ ವೆರಿ ಈಸಿ ಟು ಎಡಿಟ್ ನಾರ್ಮಲ್ ರೆಗ್ಯುಲರ್ ಆ್ಯಕ್ಷನ್ ಓರಿಯೆಂಟೆಡ್ ಆರ್ ಲವ್ ಸಬ್ಜೆಕ್ಟ್ ಎನಿಥಿಂಗ್. ಬಟ್ ಇವರ ಸಿನಿಮಾಗಳಲ್ಲಿ ಅದು ಹೇಳ್ತೀನಲ್ಲ, ಇಲ್ಲಿ ಮ್ಯಾಜಿಕ್ ಇರುತ್ತೆ ಸ್ಕ್ರಿಪ್ಟಲ್ಲಿ. ಎಡಿಟಿಂಗ್ ಟೇಬಲ್ ನೆಕ್ಸ್ಟ್ ಲೆವೆಲ್ ಮ್ಯಾಜಿಕ್ ಆಗುತ್ತೆ. ಅವರು ಟೋಟಲ್ ಸಿನಿಮಾನ ಹಿಂಗೆ ಮಾಡ್ತಾರೆ. ನನಗೆ ಎಷ್ಟೋ ಸರಿ ಅನಿಸಿದೆ ಅವರ ತಲೆಯಲ್ಲಿ ಓಡೋದನ್ನು ಹೆಂಗಾನ ಸ್ಕ್ಯಾನ್ ಮಾಡಬೇಕಲ್ಲ ಇವರು ಅಂತ. ಯಾಕೆಂದರೆ ಅವರ ಥಾಟ್ ಪ್ರೋಸೆಸ್ ಜುಬ್ ಅಂತ ಅವ್ರ ಕಣ್ಣು ಹೆಂಗೆ ಫಾಸ್ಟಾಗಿ ತಿರುಗತ್ತಲ್ಲ, ಆ ರೀತಿ ಅವ್ರದ್ದು ಓಡ್ತಾ ಇರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ಅವ್ರ ಜೊತೆ ಕೂತಾಗ ಆ ಒಂದು ಬಾಂಡಿಂಗ್ ಇದೆ, ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರು ಏನಕ್ಕೆ ಹೇಳಕ್ಕೆ ಹೋಗ್ತಾರಲ್ಲ ಅದು ಚಕ್ ಅಂತ ನನಗೆ ಅರ್ಥ ಆಗುತ್ತೆ. ರಪ್ಪನ್ನು ಅದು ಮಾಡಿರ್ತೀನಿ ನಾನು. ಸೊ ಅದರಿಂದ ಅದು ಕೆಮಿಸ್ಟ್ರಿ ವರ್ಕ್ ಆಗಿದೆ. ನೋಡಿ, ನಾನು ಪ್ರಾರಂಭದಲ್ಲಿ ಸಕಲ ಕಲಾವಲ್ಲಭ ಅಂದೆ. ಮಲ್ಟಿ ಟಾಸ್ಕಿಂಗ್ ಬಗ್ಗೆ ಏನಾದರೂ ಕೇಳೋದಕ್ಕೆ ಸೂಕ್ತವಾದಂಥ ವ್ಯಕ್ತಿ ನೀವು. ಈಗ ಸಪೋಸ್ ಯಾರೋ ಒಬ್ಬರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ, ನಾನೊಬ್ಬ ಎಡಿಟರ್ ಆಗಬೇಕು, ನಾನೊಬ್ಬ ನಟನಾಗಬೇಕು, ನಾನೊಬ್ಬ ಡೈರೆಕ್ಟರ್ ಆಗಬೇಕು, ನಾನೊಬ್ಬ ಮೇಕಪ್ ಮ್ಯಾನ್ ಆಗಬೇಕು ಅಂತ. ಅವರ ದೃಷ್ಟಿಕೋನ ಒಂದೇ ಇರುತ್ತೆ, ಒಂದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ನಾನು ಇದಾಗಬೇಕು ಅಂತ. ನಿಮ್ಮ ಕೆರಿಯರ್ ನೋಡ್ತಾ ಇದ್ದರೆ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿರೋ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಒಂದು ರೀಕಾಲ್ ಮಾಡ್ಕೊಳ್ತೀನಿ ನಾನು, ಯಾವುದೋ ಒಂದು ಸಿನಿಮಾ ಸೆಟ್ಟಲ್ಲಿ ಅನಂತ್ನಾಗ್ ಸರ್ ನಿಮ್ಮನ್ನು ನೋಡ್ತಾರೆ. ಅಲ್ಲ ಈ ಅಪ್ಪ ಏನೇನೆಲ್ಲ ಮಾಡ್ತಾನೆ ಅಂತ ನಿಮ್ಮ ಹತ್ರನೇ ಕೇಳ್ತಾರೆ. ಅಲ್ಲ ರೀ, ಅವತ್ತಲ್ಲಿ ಸಿಕ್ಕಿದ್ರಿ, ಅದನ್ನು ಮಾಡ್ತಾಯಿದ್ರಿ, ಇಲ್ಲಿ ಬೇರೆ ಕೆಲಸ ಮಾಡ್ತಾಯಿದ್ದೀರಾ ಅಂತ. ಆ ಥರ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಕೂಡ ಸರ್ವೈವ್ ಆಗ್ಬೋದು ಅನ್ಸುತ್ತಾ ಈಗಿನ ಇಂಡಸ್ಟ್ರಿಯಲ್ಲಿ? ಖಂಡಿತ. ನಾನು ಸೆಟ್ಲ್ ಕಸ ಹೊಡಿಯೋಕ್ಕೂ ರೆಡಿ ನಾನು. ಆದರೆ ಇಷ್ಟು ನೀಟಾಗಿ ಯಾರು ಕಸ ಹೊಡೆದಿದ್ದು ಅಂತ ಕೇಳೋ ಅಷ್ಟು ನೀಟಾಗಿ ಕಸ ಹೊಡೆದಿರ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಕೆಲಸ ಮಾಡಿದ್ರು 100% ಮಾಡಬೇಕು. ಅದರಲ್ಲಿ ನನಗೆ ಖುಷಿ ಇರಬೇಕು. ನನಗೆ ಖುಷಿ ಕೊಡೋ ಎಂಥ ಕೆಲಸ ಬೇಕಾದ್ರೂ ಮಾಡ್ತೀನಿ ನಾನು. ನನ್ನ ಪ್ರಾಬ್ಲಮೇ ಇಲ್ಲ. ಎಷ್ಟೋ ಸಿನಿಮಾಗಳು ಅಂದರೆ ಯಾವುದೋ ಒಂದು ತುಂಬ ಇಷ್ಟ, ಬೇರೆ ಲ್ಯಾಂಗ್ವೇಜ್ ಇರ್ಬೋದು, ಇಲ್ಲ ನಮ್ಮ ಸಿನಿಮಾಗಳಲ್ಲೇ ಇರ್ಬೋದು. ಸಿನಿಮಾ ನೋಡಿದಾಗ ಈ ಸಿನಿಮಾಲಿ ನಾನು ಏನೋ ಒಂದು ಸೆಟ್ಟಲ್ಲಿ ವರ್ಕ್ ಮಾಡಿದ್ರು, ಇಲ್ಲ ಕ್ಲಾಪ್ ಬಾಯ್ ವರ್ಕ್ ಮಾಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ರು, ತೊಂದರೆ ಇಲ್ಲ. ಬಟ್ ಆ ಸಿನಿಮಾಲಿ ವರ್ಕ್ ಮಾಡಿದರೆ ಒಂದು ಮಜಾ ಸಿಕ್ಕಿರೋದು ಗುರು ಅಂತ ಅನಿಸಿರೋ ಟೈಮ್ ಇದೆ. ಅಂದರೆ ಇವತ್ತಿಗೂ ನನಗೆ ಯಾವುದಾದ್ರು ಕೆಲವು ಒಳ್ಳೆ ಸಿನಿಮಾ ನೋಡಿದಾಗ ಹೆಂಗೆ ಯೋಚನೆ ಮಾಡಿದ ಈ ಸಿನಿಮಾಲಿ ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿರೋದಲ್ಲ. ಎನಿ ಡಿಪಾರ್ಟ್ಮೆಂಟ್, ನನಗೆ ಯಾವ ಡಿಪಾರ್ಟ್ಮೆಂಟ್ ಅಂತೀನಿಲ್ಲ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಜೂನಿಯರ್ ಆರ್ಟಿಸ್ಟ್ ಬೇಕಾದ್ರೂ ಆ್ಯಕ್ಟ್ ಮಾಡ್ತೀನಿ. ಈಗ ಇದರಲ್ಲಿ ಲವ್ ಮಾಕ್ಟೇಲ್ 3ನಲ್ಲೇ ಒಂದು ಬ್ಲಿಂಕ್ ಆ್ಯಂಡ್ ಮಿಸ್ ಕೇಮಿಯೋ ಮಾಡಿದ್ದೀನಿ. ಅಷ್ಟರಲ್ಲೂ ಏನೋ ಒಂದು ತಕ್ಕ ಮಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಏನೇ ಮಾಡಿದ್ರು 100% ಮಾಡಬೇಕು. ಸೊ ಯಾಕೆ ಮಾಡಬಾರ್ದು ಎಲ್ಲವೂ? ಯಾವ ಡಿಪಾರ್ಟ್ಮೆಂಟ್ ಡಸಂಟ್ ಮ್ಯಾಟರ್. ನನ್ನ ಕೆಲಸ ಒಬ್ಬ 4 ಜನ ಅಬ್ಸರ್ವ್ ಮಾಡಿ ಅವ್ರು ಬಂದರು ನೋಡು, ಏನೋ ಒಂದು ವ್ಯತ್ಯಾಸ ಆಯಿತು, ಹಿ ಮೇಡ್ ಅ ಡಿಫ್ರೆನ್ಸ್ ಟು ದ ಸಿನಾರಿಯೋ ಆರ್ ದ ಪ್ರಾಡಕ್ಟ್ ಅಂತಂದ್ರೆ ದಟ್ ಈಸ್ ಮೋರ್ ದೆನ್ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಡೂ ದ್ಯಾಟ್. ನೀವು ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ. ನಿಮ್ಮ ಆಫೀಸಿಗೆ ಎಂಟ್ರಿ ಕೊಟ್ಟರೆ ನೀವು ಸಿನಿಮಾವನ್ನು ಎಷ್ಟು ಪ್ರೀತಿಸ್ತೀರಾ, ಆರಾಧಿಸ್ತೀರಾ ಅನ್ನೋದು ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಫೋಟೋ ಹಾಕ್ಕೊಂಡಿದ್ದೀರಾ, ಅವರ ಸ್ಟೇಟ್ಮೆಂಟ್ಗಳನ್ನು ಫಾಲೋ ಮಾಡ್ತೀರಾ, ಸಿನಿಮಾ ಬಗ್ಗೆ ಏನೇನು ಆಗ್ತಾ ಇದೆ, ಬದಲಾವಣೆಗಳೇನಾಗಿದೆ, ಅವತ್ತು ಹೇಗಿತ್ತು ಸಿನಿಮಾ, ಎಲ್ಲವನ್ನು ನೋಡ್ತಾ ಇರ್ತೀರಾ. ಈ ವೆಸ್ಟ್ರನ್ ಸಿನಿಮಾ ಶ್ರೀ ಅವ್ರಿಗೆ ತನ್ನಂತಹ ಚೇಂಜಸ್ಗಳೇನು? ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಈ ಅಷ್ಟು ಫ್ರೇಮ್ಸು ನಾನು ವರ್ಕ್ ಮಾಡ್ತಿದ್ದು ಹಳೆ ಕಂಪ್ನಿನಲ್ಲಿ ನಮ್ಮ ಗುರುಗಳು ಹಾಕಿದ್ರು. ಆಲ್ ದೀಸ್ ಫ್ರೇಮ್ಸ್ ಆರ್ ಮೋರ್ ದೆನ್ 30 year old ಆ್ಯಕ್ಚುಲಿ. ಬಟ್ ನೀಟಾಗಿ ಹೊಸದಾಗಿ ಕಾಣಿಸುತ್ತೆ. ಬಟ್ ಎಲ್ಲವೂ ಇದರಲ್ಲಿ ನೀವು ನೋಡಿದ್ರೆ ಆ ಎಕ್ವಿಪ್ಮೆಂಟ್ಗಳು ಈಗ ಕೆಲವು ಫೋಟೋಗಳಲ್ಲಿದೆ. ಮರದ ಕಟ್ಟಿಗೆಗಳದ್ದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಟ್ರೈಪಾಡ್ಗಳ ಮರದ್ದು ವುಡನ್ ಟ್ರೈಪಾಡ್ಗಳೆಲ್ಲ ಇದೆ. ಆಮೇಲೆ ಲೈಟ್ಗಳು ಎಲ್ಲ ನೋಡಿದ್ರೆ
ಸಿ ಆ ಪೀರಿಯಡಲ್ಲಿ ಆ ಆ ಟೆಕ್ನಾಲಜಿ ಅಷ್ಟು ಕಡಿಮೆ ಟೆಕ್ನಾಲಜಿ ಇದ್ರೂ ಏನೇನು ಅಚೀವ್ ಮಾಡಿದಾರಲ್ಲ, ಇವತ್ತು ನಾವು ಇಷ್ಟೊಂದು ಟೆಕ್ನಾಲಜಿ ಇಟ್ಕೊಂಡು ಮಾಡೋಕ್ಕಾಗ್ತಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಯಾವುದೇ ಏಕಾಂಗಿ ಬಿಫೋರ್ ಯಾವುದೇ ರವಿಚಂದ್ರನ್ ಅವರ ಸಿನಿಮಾಗಳು ನೋಡಿ ನೀವು, ಅವರ ಸಿನಿಮಾಗಳಲ್ಲಿರೋ ಕ್ಯಾಮ್ರಾ ಟೆಕ್ನಿಕ್ಸ್ ಇದೆಯಲ್ಲ, ಇವತ್ತಿಗೂ ಸಿ ಜಿ ಇಷ್ಟು ನಾವು ಸಿ ಜಿ ಯಾಕೆ ಸಿನಿಮಾ ರಿಲೀಸು ಡಿಲೇ ಅಂತಂದರೆ ಇಲ್ಲ ಸಿ ಜಿ ಬಂದಿಲ್ಲ, ಸಿ ಜಿ ಆಗಿಲ್ಲ, ಸಿ ಜಿ ಮುಗಿದಿಲ್ಲ ಅಂತಂತಾನೆ. ಇಷ್ಟೆಲ್ಲ ಸಿ ಜಿ ಇಟ್ಕೊಂಡು ಆ ಸಿಂಪಲ್ ಎಫೆಕ್ಟ್ಗಳು, ಆ ಟೈಮಿಂಗಲ್ಲಿ ಬರೋವಂಥ ವಿಷಯಗಳು ಅಚೀವ್ ಮಾಡೋಕ್ಕಾಗ್ತಿಲ್ಲ. ಯಾಕೆ? ಅದೇ ಹೇಳಿದ್ನಲ್ಲ, ನಮಗೆ ಮುಂಚೆನೇ ಏನೇನೋ ದಬ್ಬಾಕ್ಬಿಟ್ಟಿದ್ದಾರೆ. ನಾವೇನೂ ಅಲ್ಲ, ಏನು ಹೊಸದಾಗೇನು ಮಾಡ್ತಾ ಇಲ್ಲ. ಬಟ್ ಇವತ್ತಿನ ಲೆಕ್ಕಕ್ಕೆ ಅದು ಹೊಸದಾಗಿ ಕಾಣಿಸ್ತಾ ಇದೆ ಹೊರತು ಎವ್ರಿಥಿಂಗ್ ಹ್ಯಾಸ್ ಬೀನ್ ಡನ್ ಬಿಫೋರ್. ಸೊ ಆ ಯಾವುದೋ ಒಂದು ಸಿನಿಮಾ ನೋಡಿದಾಗ, ಇಂಗ್ಲೀಷ್ ಸಿನಿಮಾನೋ ಯಾವುದೋ ಒಂದು ವೆಸ್ಟರ್ನ್ ಸಿನಿಮಾನೋ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡಿದಾಗ ಎಲ್ಲೋ ಏನೋ ಒಂದು ಇಷ್ಟ ಆಗಿರುತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಬ್ಯಾಕ್ಗ್ರೌಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ವೆನ್ ಎವರ್ ಐ ಗೆಟ್ ಎನ್ ಆಪರ್ಚುನಿಟಿ ಟು ರೆಪ್ಲಿಕೇಟ್ ದಟ್, ಡೂಪ್ಲಿಕೇಟ್, ಕಾಪಿ, ವಾಟ್ ಎವರ್, ಇನ್ಸ್ಪೈರ್, ಐ ವಿಲ್ ಡೂ ಇಟ್. ಐ ವಿಲ್ ಸೇ ದಟ್ ಶೇಮ್ಲೆಸ್ಲಿ. ಐ ಹ್ಯಾವ್ ನನ್ನ ಎಡಿಟಿಂಗ್ ಸ್ಟೈಲ್, ನಂದು ಏನು ಟ್ರೇಲರ್ ಅದೇನು ಹೇಳಿದ್ನಲ್ಲ, ಫಸ್ಟ್ ನಾನೇ ಟ್ರೇಲರ್ ಮಾಡಿದ್ದು ಕನ್ನಡದಲ್ಲಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಬಟ್ ಅದೇ ನಮ್ಮದು ಹೊಸ ಐಡಿಯಾನ ಅಲ್ಲ, ಯಾವನೋ ಮಾಡಿದ್ದ ತಾನು ಮುಂಚೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ದ, ಬೇರೆ ಇದ್ರಲ್ಲಿ ಮಾಡ್ತಿದ್ರು. ನಾನು ಅದನ್ನು ಇನ್ಸ್ಪಿರೇಷನ್ ತೊಗೊಂಡು ನನ್ನ ಸ್ಟೈಲಲ್ಲಿ ನಾನು ಮಾಡಿದೆ ಅಷ್ಟೇ. ಈಗ ಗಾಳಿಪಟ 1 ಬಂದಾಗ ಮೇಕಿಂಗ್ ಫುಟೇಜ್ ಇಟ್ಕೊಂಡು ಒಂದು ಟ್ರೇಲರ್ ಮಾಡಿದ್ದೆ. ಅದು ಏನು ಹೊಸದಲ್ವಲ್ಲ, ನಾನು ಕಂಡಿಡ್ದಿದ್ದಲ್ವಲ್ಲ, ಅದು ಮುಂಚೆ ಮಾಡ್ತಿದ್ರು. ಜಾಕಿ ಚಾನ್ ಯಾವುದೋ ಕಾಲದಲ್ಲಿ ಮಾಡಿಬಿಟ್ಟಿದ್ದಾರೆ, ಅದನ್ನು ರೋಲಿಂಗ್ ಟೈಟ್ಲಲ್ಲಿ ಹಾಕ್ತಿದ್ರು, ನಾನು ಅದನ್ನ ಟ್ರೇಲರ್ ಯೂಸ್ ಮಾಡಿದ್ದೆ. ಅಡ್ಯಾಪ್ಟೇಷನ್ ಅಷ್ಟೇ, ಐಡಿಯಾನ ಅಡ್ಯಾಪ್ಟ್ ಮಾಡಿಕೊಂಡೆ, ರೈಟ್ ಟೈಮ್ ರೈಟ್ ಪ್ಲೇಸ್, ಇಷ್ಟೇ. ಸೊ ಬೇರೆ ಸಿನಿಮಾಗಳು ನೋಡಿ, ಇಂಗ್ಲೀಷ್ ಸಿನಿಮಾಗಳು ನೋಡಿ ಹೆಂಗೆ ಮಾಡಿದಾನಿದು ಅನ್ನೋದು ಒಂದು ಬರುತ್ತಲ್ಲ, ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ರೈಟ್ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿ ಅದು ಮ್ಯಾಜಿಕ್ ಅನಿಸುತ್ತೆ. ಇಷ್ಟೇ. ಏನೋ ಮಾಡಿರ್ತಾನೆ, ಕರೆಕ್ಟ್ ಟೈಮಲ್ಲಿ ನಾವಿಲ್ಲಿ ಅದನ್ನ ರೆಪ್ಲಿಕೇಟ್, ಇನ್ಸ್ಪಿರೇಷನ್ ತೊಗೊಂಡು ಇಲ್ಲಿ ಅದನ್ನು ತಂದು ಹಾಕಿದ್ರೆ ಇಲ್ಲಿ ಓಹೋ ಹೌದಲ್ಲ ಅಂತ. ಇಷ್ಟೇ ಸಿಂಪಲ್. ಇನ್ನೇನು ನಾವೆಲ್ಲ ಏನು ಸೈಂಟಿಸ್ಟ್ಗಳಲ್ಲ, ಏನೋ ಕಂಡು ಬಿಟ್ಟಿದ್ವಿ, ಫ್ರೆಶ್ ಆಗಿ ಮಾಡಿದ್ವಿ, ಡಿಫ್ರೆಂಟಾಗಿ ಏನೂ ಡಿಫ್ರೆಂಟ್ ಇಲ್ಲ ಗುರು, ಅದೇ ಕಾನ್ಸೆಪ್ಟ್ಗಳೇ ಉಲ್ಟಾ ಮಾಡಿ ಮಾಡ್ತೀವಿ ಅಷ್ಟೇ ಹೊರತು ಏನು ದೊಡ್ಡ ನೀವು ಹೇಳ್ದಂಗೆ. ಫ್ರಮ್ ದ ರೂಟ್ಸ್ ನೀವು ಮೂಲತಃ ಬೆಂಗಳೂರು ಹುಡುಗ. ಒಂದು ಕನೆಕ್ಷನ್ ಪಾಯಿಂಟ್ ಇದೆ, ಮೆಜೆಸ್ಟಿಕ್ಕು, ಮಲ್ಲೇಶ್ವರಮ್ಮು, ಶೇಷಾದ್ರಿಪುರಮ್ಮು, ಇಲ್ಲೇ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ನಮ್ಮ ಮನೆ ಡೈಲಿ ಗೇಟ್ ನೋಡ್ಕೊಂಡೆ ಬರ್ತೀವಿ. ಕಂಠೀರವ ನಗರ, ಇದೆಲ್ಲವೂ ಕನೆಕ್ಷನ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ನೀವೆಲ್ಲೋ ಅನುಪಮ ಥಿಯೇಟ್ರು, ಕಪಾಲಿ ಥಿಯೇಟ್ರು, ಸಂಪಿಗೆ ಥಿಯೇಟ್ರಲ್ಲಿ ಸಿನಿಮಾಗಳನ್ನು ನೋಡ್ತಾ ಕನಸು ಇಟ್ಕೊಂಡಿರೋರು. ಆ ಸಿನಿಮಾ ಕಲ್ಚರ್ಗಳು ಈಗ ಮಾಯ ಆಯ್ತಾ ಅನ್ಸುತ್ತಾ? ಖಂಡಿತ. ಈಗ ನೋಡಿ, ಈಗ ಕೆಲವು ಸಿಂಗಲ್ ಥಿಯೇಟ್ರ್ಗಳಿದೆ ಆಯಿತಾ. ಟಿಕೆಟ್ ಬ್ಲ್ಯಾಕ್ ಮಾರ್ಕೆಟ್ ಇತ್ತು, ಟಿಕೆಟ್ ಸಿಗಲ್ಲ ಅಂತ 50 ರೂಪಾಯಿ ಟಿಕೆಟ್ 200 ರೂಪಾಯಿ 300 ರೂಪಾಯಿ ಕೊಟ್ಟು ಹೋಗಿದ್ದ ದಿನಗಳಿದೆ. ಅದೇ ಈಗ ಏನಾಗ್ತಿದೆ, ಅಫಿಷಿಯಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಅಫಿಷಿಯಲಿ ಇದು ಬ್ಲ್ಯಾಕ್ ಮಾರ್ಕೆಟಿಂಗೆ. ಏಕೆಂತಂದರೆ ಈಗ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ರೆಗ್ಯುಲರ್ ರೇಟು 250 ರೂಪೀಸ್ ಇದೆ ಅಂತಂದರೆ, ರಿಲೀಸ್ ದಿನ 350-400 ರೂಪಾಯಿ ಹೋಗುತ್ತೆ ಕನ್ನಡ ಸಿನಿಮಾ. ಅದೇ ಹಿಂದಿ ಸಿನಿಮಾ ಅಂದರೆ 1000-1500 ರೂಪಾಯಿ ಓಡ್ತಾಯಿದೆ. ಇದೇನು ಬ್ಲ್ಯಾಕಲ್ಲಿ ಮಾರೋದಲ್ವ ಇದು? ಮುಂಚೆ ಪಾಪ ಯಾರೋ ಒಬ್ಬ ಬದುಕೊಂತಿದ್ದ ಬ್ಲ್ಯಾಕಲ್ಲಿ ಮಾರೋನು, ಥಿಯೇಟ್ರ್ ಹೊರಗಡೆ ನಿಂತ್ಕೊಂಡು, ಅವನು ಪಾಪ ಬೆಳಗ್ಗೆ 5 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಒಂದು 10 ಟಿಕೆಟ್ ತೊಗೊಂಡು ಆ 10 ಟಿಕೆಟ್ ಮಾರಿದ್ರೆ ಒಂದು 100 ರೂಪಾಯಿ ಬರುತ್ತೆ ಎಕ್ಸ್ಟ್ರಾ ಅಂತ ಅವನು ಒಬ್ಬ ಬದುಕ್ತಿದ್ದ. ಈಗ ಕಾರ್ಪೊರೇಟ್ ಕಂಪನಿಯವರು ಅವರೇ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾಯಿದ್ದಾರೆ ಅಷ್ಟೇ, ಇನ್ನೇನು ದೊಡ್ಡ ವಿಷಯ. ಆ ವಿಚಾರದಲ್ಲಿ ಈಗ ಅಫಿಷಿಯಲ್ ಆಗಿ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ ಟಿಕೆಟ್ಸ್ನ. ಅದೊಂದು ನನಗೆ ಅನಿಸಿದ್ದು. ತುಂಬ ಜನ ಇದರಿಂದ ಕೋಪ ಬರ್ಬೋದು, ಇವ್ರಿಗೆ ಏನು ಹಿಂಗೆಲ್ಲ ಮಾತಾಡ್ತಿದ್ದೇನೆ ಅಂತ ಅನ್ಕೋಬೋದು. ಬಟ್ ದಟ್ ಈಸ್ ದ ಟ್ರೂತ್. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು ಕಟೌಟ್. ಆ ಕಟೌಟ್ ನೋಡೋದೇ ಬೇರೆ. ಅದಕ್ಕೆ ಹೂನಾರ ಹಾಕೋದು, ಹಾಲಭಿಷೇಕ ಮಾಡೋದು. ಈಗ ಸೋ ಕಾಲ್ಡ್ ಎನ್ವಿರಾನ್ಮೆಂಟಲಿಸ್ಟ್ಗಳು ಅವರೆಲ್ಲ ಹೇಳ್ತಾರೆ, ಏನಕ್ಕೆ ಹಾಲು ವೇಸ್ಟ್ ಮಾಡ್ತೀರಾ, ಯಾರಾದ್ರೂ ಬಡವರು ಕೊಡ್ಬೋದಲ್ಲ. ಅಲ್ಲೋ ಆ ಸೆಂಟಿಮೆಂಟ್ ಬೇರೆ, ಆ ಎಮೋಷನ್ ಬೇರೆ. ಥಿಯೇಟ್ರಲ್ಲಿ ಚಿಲ್ಲರೆ ಕಾಸು ಎಸಿತಿದ್ರು, ಮುಂದ್ಗಡೆ ಕೂತಿದ್ರೆ ಫಸ್ಟ್ 2 ರೋನಲ್ಲಿ ಕೂತಿದ್ರೆ ಆ ಟಿಕೆಟ್ ದುಡ್ಡು ನೀವು ವಾಪಸ್ ಬಂದುಬಿಟ್ರದ್ದು, ಆ ಚಿಲ್ಲರೆ ಆಯ್ಕೊಂಡು ಹೋದರೆ. ಆ ಕಾಲದಲ್ಲಿ
ಏನೋ ರಾಜ್ಕುಮಾರ್ ಅವ್ರ ಸಿನಿಮಾಗಳು, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು, ಶಂಕರನಾಗ್ ಸಿನಿಮಾಗಳು, ರಜನಿಕಾಂತ್ ಸಿನಿಮಾಗಳು, ಅವ್ರ ಸಿನಿಮಾಗಳೆಲ್ಲ ಕಾಸು ಎಸೆಯೋರು ಓ ಅಂತ ಪೇಪರ್ ಎರ್ಸೋರು. ಈಗ ಪೇಪರ್ ಎರ್ಸಿದ್ರೆ ಇಟ್ ಇಸ್ ನಾಟ್ ಡಿಸೆನ್ಸಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಹಲೋ, ಈ ಅಂದರೆ ಫ್ರೀಡಮ್ ಆ್ಯಕ್ಚುಲಿ ಕಟ್ಟಾಗ್ತಿದೆ ಈಗ. ಆ ಎಕ್ಸ್ಪ್ರೆಷನ್ನ ಅದೇ ಹಿಡಿದಿಟ್ಕೊಂಡು ತುಳು ಒಳಗಡೆನೆ ಎಲ್ಲ ಇದು ಮಾಡ್ತಿದ್ದಾರೆ. ವೆನ್ ಯು ಆರ್ ಹ್ಯಾಪಿ ಆಫ್ ಟು ಎಕ್ಸ್ಪ್ರೆಸ್ ಅಲ್ವಾ, ಅದು ಹೊಟ್ಟೋಗಿದೆ ಈಗ. ಈಗ ಯಾರೂ ಚಿಲ್ಲರೆ ಕಾಸು ಎಸೆಯಲ್ಲ, ಯಾರೂ ಪೇಪರ್ ತುಂಡು ಮಾಡಿ ಎಸೆಯಲ್ಲ. ಯಾಕೆಂದರೆ ಅದನ್ನು ಮಾಡಿದ್ರೆ ಮಾಲಲ್ಲಿ ಒದ್ದೋಡಿಸ್ತಾನೆ ನಿಮಗೆ, ಅದಕ್ಕೆ ಜಾಬ್ ಚೆಕ್ ಮಾಡಿ ಕಳಿಸೋದು ಮಾಲಲ್ಲಿ. ಮುಂಚೆ ಎಲ್ಲಿ ಮಾಡ್ತಿದ್ರು? ಸೊ ಆ ಫೀಲ್. ಆಮೇಲೆ ರಾತ್ರಿ ಎಲ್ಲ ನನಗೆ ಈಗಲೂ ಯಾರೋ ಅಂದರೆ ಹೇಳಿದ ನೆನಪು, ಬಟ್ ನಾನು ತುಂಬ ಚಿಕ್ಕವನವಾಗ ಕಾಲೇಜೆಲ್ಲ ಇದ್ದೆ. ಉಪೇಂದ್ರ ಅವರ ಸಿನಿಮಾಗಳಿಗೆ ಲೈನಲ್ಲಿ ಮಲ್ಕೊಂಡಿರೋಂತೆ ರಾತ್ರಿ ಎಲ್ಲ, ಕೌಂಟ್ರಿಂದ ರಿವರ್ಸು 1 ಕಿಲೋಮೀಟರ್ ಗಟ್ಟಲೆ ಕ್ಯೂ, ರಾತ್ರಿ ಇಡೀ ಮಲ್ಕೊಂಡಿರೋ ಅವರು. ಅಂದರೆ ಅವ್ರ ಜಾಗ ರಿಸರ್ವ್ ಮಾಡ್ಕೊಂಡು ಮಲ್ಕೊಂಡು ಟಿಕೆಟ್ ತೊಗೊಂಡು ಹೋಗಿದ್ದಾರೆ ಅನ್ನೋದನ್ನು ಕೇಳಿದ್ದೀನಿ ನಾನು. ಅಣ್ಣವ್ರ ಸಿನಿಮಾಗಳು, ಎಷ್ಟು ಸಿನಿಮಾಗಳು ಕಿತ್ಲಾಟ ಆಗ್ತಿತ್ತಲ್ವ ಟಿಕೆಟ್ಗೆ. ಈಗೇನಿಲ್ಲ, ಅಂಥ ಸಿನಿಮಾ ಬಂದ್ರೂ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಅಷ್ಟು ಸ್ಕ್ರೀನ್ಗಳು ಓಪನ್ ಆಗುತ್ತೆ, ಒಟ್ಟಿಗೆ ಅಷ್ಟು ಶೋಗಳು ಓಪನ್ ಆಗುತ್ತೆ, ಎಲ್ಲೋ ಒಂದು ಕಡೆ ಸಿಗುತ್ತೆ. ನೀವು ಫಸ್ಟ್ ಡೇ ನಿಮಗೆ ಟಿಕೆಟ್ ಸಿಕ್ಕಲೇ ಇಲ್ಲ ಅನ್ನೋ ಮಾತೇ ಇಲ್ಲ ಇವತ್ತು. ಈಗ ಆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಇರುತ್ತಲ್ಲ, ಆ ಮಜನೇ ಬೇರೆ ಅಲ್ವಾ. ಈ ಟಿಕೆಟ್ ಸಿಕ್ಕಿಲ್ಲ ಗುರು, 2 ಸರಿ ಹೋದೆ 3 ಸರಿ ಹೋದೆ ಥಿಯೇಟ್ರಿಗೆ, ಟಿಕೆಟ್ ಸಿಕ್ಕಿಲ್ಲ ಅಂತ 4ನೇ ಸರಿ ಬಂದು ಅಟೆಂಪ್ಟ್ ಮಾಡಿ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡ್ತಿದ್ದ. ಈಗ ಆ ಪೇಷನ್ಸೇ ಹೋಯ್ತಲ್ಲ, ಟಿಕೆಟ್ ಸಿಕ್ಕಿಲ್ವಾ ಬಿಡುಗರು, ಆಮೇಲೆ OTT ನೋಡ್ಕೊಳ್ಳೋಣ ಅನ್ನೋ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ ಈಗ. ಸೊ ಆ ಮ್ಯಾಜಿಕ್ ಆಫ್ ಸಿನಿಮಾ ಹೋಯ್ತು. ಸ್ಲೋಲಿ ಎಲ್ಲಿವರೆಗೂ ಸಿಂಗಲ್ ಥಿಯೇಟ್ರ್ ಇರುತ್ತೋ ಅಲ್ಲಿವರೆಗೂ ಕಟ್ಔಟ್ ಹಾಕ್ಬೋದು. ಮಲ್ಟಿಪ್ಲೆಕ್ಸಲ್ಲಿ ಕಟ್ಔಟ್ ಹಾಕೋಕ್ಕಲ್ಲ, ಒಂದು ಸ್ಟ್ಯಾಂಡಿ, ಅದು ಲೈಫ್ ಸೈಜು ಹಾಕೋಕೆ 6 ಅಡಿನೂ ಇರಲ್ಲ, 4 ಅಡಿ ಇರುತ್ತೆ, 4 ಅಡಿ ಒಂದು ಸ್ಟ್ಯಾಂಡಿ ಹಾಕ್ತೀವಿ. ಅಲ್ಲಿ ಹೂನಾರ ಹಾಕೋಕ್ಕಾಗತ್ತಾ, ಹಾಲಭಿಷೇಕ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸೊ ಲಾರ್ಜರ್ ದ್ಯಾನ್ ಲೈಫ್ ಏನು ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದು ಹೋಯ್ತು. ಯಾರೋ ಎಲ್ಲೋ ಕೇಳಿರಬಹುದು ನಿಮಗೆ, ನಾನು ಅದನ್ನೇ ಕೇಳ್ತೀನಿ. ಶ್ರೀ ಅವರು ಮುಂದೊಂದು ದಿನ ಡೈರೆಕ್ಟರ್ ಕ್ಯಾಪ್ ಹಾಕ್ತಾರ? ಹಾಕ್ತೀನಿ, ಖಂಡಿತ ಖಂಡಿತ ಮಾಡ್ತೀನಿ. ಏನೋ ತುಂಬ ಜನ ಹೇಳಿದ್ದಾರೆ, ವೈ ಡೋಂಟ್ ಯು ಡೈರೆಕ್ಟ್ ಅಂತ. ನನಗೆ ಉಪಿ ಸರ್ ತುಂಬ ಸರಿ ಹೇಳಿದ್ದಾರೆ. ಮೊನ್ನೆ ನಮ್ಮ ಮೇಷ್ಟ್ರು ಡಾಕ್ತಿಲೆಯಲ್ಲಿ ಚಂದ್ರಶೇಖರ್ ಅವರು ಮೇಷ್ಟ್ರು ಹೇಳಿದ್ರು, ಡೈರೆಕ್ಷನ್ ಮಾಡ ಅಂತಂದರು. ಮಾಡ್ತೀನಿ ಸದ್ಯಕ್ಕಲ್ಲ, ಅಂದರೆ ಅದೊಂಥರ ಒಂದು ತುಂಬ ರೆಸ್ಪಾನ್ಸಿಬಲ್ ಸೀಟ್ ಅದು. ಸೊ ಹೇಗೆ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಡೆಬ್ಯೂ ಮಾಡಿದ್ನೋ ಒಂದೊಂದು ಸೀಲ್ ಹೊಡೆದು ಒಂದು ಹಿಟ್ ಒಂದು ಮಾರ್ಕ್ ಆಗಿದೆಯಲ್ಲ, ಅದನ್ನು ಆ ರೆಪ್ಯುಟೇಷನ್ನ ಉಳಿಸ್ಕೋಬೇಕು. ಸೊ ಆ ಥರ ಡೈರೆಕ್ಷನ್ ಮಾಡಿದ್ರೆ ಶ್ರೀ ಮಾಡಿದ್ದಾನೆ ಅಂದರೆ ಒಂದು ಇದೆಯಪ್ಪ, ಏನೋ ಒಂದು ಇದೆ ಅನ್ಸೋಷ್ಟು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು. ಆ ಸಬ್ಜೆಕ್ಟು ಅದು ಕಾನ್ಸೆಪ್ಟ್ ಯಾವಾಗ ನನಗೆ ತಲೆಗೊಳಿತೋ ಡೆಫಿನೆಟ್ಲಿ ನಾನು ಮಾಡ್ತೀನಿ. ನಾನು ಹಿಂದೆ ಮುಂದೆ ಯೋಚನೆ ಮಾಡೋದೆಲ್ಲ ಇಲ್ಲ, ಹೊಡೆಯೋದಂದರೆ ಹೊಡೆಯೋದೆ. ಶ್ರೀ ಸರ್, ತುಂಬ ವಿಷಯಗಳನ್ನು ಮುಕ್ತವಾಗಿ ನಮ್ಮ ಹತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೊಂಡ್ರಿ. ಹೌದು, ಮ್ಯಾನಿಫೆಸ್ಟೇಷನ್ ಅನ್ನೋದು ಇರಲೇಬೇಕು. ಒಂದೊಂದು ಸಲ ನಾವು ಮನಸ್ಸೆಲ್ಲ ಅಂದ್ಕೊಂಡಿದ್ದಾಗುತ್ತೆ, ಕೆಲವೊಂದು ಸಲ ಆಗದೇ ಇರ್ಬೋದು. ಕಾರ್ಯಕ್ರಮದ ಕೊನೆ ಭಾಗದಲ್ಲೂ ನಾನು ಅದೇ ಪ್ರಶ್ನೆನ ಕೇಳಿ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತೀನಿ. ಶ್ರೀ ಅವರು ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರು, ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ, ಎಡಿಟಿಂಗಲ್ಲಿ, ಆ್ಯಕ್ಟಿಂಗ್ ಮಾಡಿದ್ರಿ. ಎಲ್ಲವೂ ಮಾಡ್ತಾ 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 ಎಲ್ಲ ಕೆಲಸಗಳು ನಿಮಗೆ ಒಂದು ಅನುಭವವನ್ನು, ಒಂದು ತೃಪ್ತಿಯನ್ನು ಕಟ್ಟಿಕೊಟ್ಟಿರುತ್ತೆ. ನಿಮ್ಮ ಮುಂದಿನ ಬ್ಲೂ ಪ್ರಿಂಟ್ ಹೇಗಿರುತ್ತೆ? ನಾನು ಆ ಥರ ಯೋಚನೆ ಮಾಡೋಕ್ಕೋಗಲ್ಲ. ಏನೋ ಈಗ ನೀವು ಉಪ್ಪಿಟ್ಟು ಸಿನಿಮಾ ನೋಡಿದರೆ ಅದು ನನಗೆ ಎಷ್ಟು ಹತ್ತಿರವಾದ ಸಬ್ಜೆಕ್ಟ್ ಅಂತಂದರೆ, ಐ ಲಿವ್ ಇನ್ ದಿ ಮೂಮೆಂಟ್, ಪ್ರೆಸೆಂಟ್. ಅಂದರೆ ಇವತ್ತು, ಯಾಕೆಂದರೆ ಟು ಬಿ ವೆರಿ ವೆರಿ ಆನೆಸ್ಟ್, ನನಗೆ ನಾಡಿದ್ದೇನು ಶೆಡ್ಯೂಲ್ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ನಾಡಿದ್ದು ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಈಗ ಯಾವುದೋ ಒಂದು ಸಿನಿಮಾ ರಿಲೀಸ್ ಇದೆ ಅದು ಗೊತ್ತಿರುತ್ತೆ, ಸಿನಿಮಾ ರಿಲೀಸ್ ಇದೆ ಅದಕ್ಕೋಸ್ಕರ ವರ್ಕ್ ಮಾಡಬೇಕು, ಆ ಒಂದು ಶೆಡ್ಯೂಲ್ ಫಿಕ್ಸ್ ಆಗಿರುತ್ತೆ. ಅದರ್ವೈಸ್ ದೆರ್ ಇಸ್ ನೋ ಪ್ಲ್ಯಾನಿಂಗ್. ಐ ನೆವರ್ ಪ್ಲ್ಯಾನ್ ಮೈ ಫ್ಯೂಚರ್ ಇನ್ ಟರ್ಮ್ಸ್ ಆಫ್ ಇಲ್ಲ ನೆಕ್ಸ್ಟ್ ಈ ವರ್ಷ ಇದು ಮಾಡೋಣ, ನೆಕ್ಸ್ಟ್ ವರ್ಷ ಇದು ಮಾಡೋಣ, ಹಾಗೆಲ್ಲ ಪ್ಲ್ಯಾನ್ ಮಾಡೋದೇ ಇಲ್ಲ. ಐ ಹ್ಯಾವ್ ನೆವರ್ ಡನ್ ಮಾರ್ಕೆಟಿಂಗ್. ಫೋನ್ ಮಾಡಿ ನನಗೆ ಈ ಪ್ರಾಜೆಕ್ಟ್ ಕೊಡಿ, ನೆವರ್ ಡನ್ ಮಾರ್ಕೆಟಿಂಗ್. ಐ ಹ್ಯಾವ್ ನೆವರ್ ಪ್ಲ್ಯಾನ್ಡ್ ಫಾರ್ ದ ಫ್ಯೂಚರ್. ಓನ್ಲಿ ಅದೇ ಮ್ಯಾನಿಫೆಸ್ಟ್ ಮಾಡ್ತೀನಿ ಹೊರತು ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ ಅದು ಮಾಡೋಕ್ಕೆ ಹೋಗಿಲ್ಲ. ಏಕೆಂದರೆ ಒಂದು ಟಾರ್ಗೆಟ್, ಒಂದು ಡೆಸ್ಟಿನೇಷನ್ ಹೋಗಬೇಕು ಅಂತಂದರೆ ಏನೋ ಅದು ಪಾತ್ ಕಂಡು ಹಿಡ್ಕೊಳ್ಳುತ್ತೆ.
ಅಲ್ಲಿಗೆ ಆ ಥರ ಬಂದಿದ್ದೀನಿ. ನನ್ನ ಜರ್ನಿನಲ್ಲಿ ಎಷ್ಟೊಂದು ಮೈಲ್ ಸ್ಟೋನ್ಗಳು ನಾನು ಲೈಫಲ್ಲೇ ಅಂದ್ಕೊಂಡಿರೋದೆಲ್ಲ ಆಗಿದೆ. ಇಂಥವ್ರ ಜೊತೆ ಕೆಲಸ ಮಾಡಿದ್ನ ನಾನು ಯೋಚನೆನೂ ಮಾಡೋಕ್ಕಾಗಿರಲಿಲ್ಲ. ಉಪ್ಪಿ ಸರ್ ಜೊತೆ ಕೆಲಸ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಮಾಡಿದೆ. ಸೊ ಆ ಥರ ತುಂಬ, ಈಗ ಮೇಷ್ಟ್ರ ಜೊತೆ ಕೆಲಸ ಮಾಡ್ತೀನಿ ನಾನು ಅಂದ್ಕೊಂಡಿಲ್ಲ. ಕಾಲೇಜಲ್ಲಿ ಅಮೇರಿಕ ನೋಡಿದಾಗ ಈ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಅಂತ ಅನಿಸಿತ್ತು. ಅಮೇರಿಕ ಟೂಗೆ ಕೆಲಸ ಮಾಡಿದೆ ನಾನು. ನನಗೆ ಅದ್ರಲ್ಲಿ ರೋಲಿಂಗ್ ಟೈಟ್ಲಲ್ಲಿ ಹೆಸರಿದ್ರು ಓಕೆ ಅಂತ ಅಂದ್ಕೊಂಡಿದ್ದವನು. ಈಗ ಮೇನ್ ಟೈಟ್ಲಲ್ಲಿ ಬಂದಿದೆ ನಂದು. ಅವ್ರ ಜೊತೆನೇ ಅಮೇರಿಕಕ್ಕೂ ಹೋದೆ ಶೂಟಿಂಗ್ಗೆ. ಸೊ ಏನು ಅಂದ್ಕೊಂಡಿದ್ನಲ್ಲ ಅದು ಅಲ್ಲಲ್ಲಿ ಏನೇ ಬಂದರೂ ಸ್ವಲ್ಪ ಲೇಟಾಗಿ ಬಂದಿರುತ್ತೆ ಹೊರತು, ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ ಅಂತಾರಲ್ಲ, ಆ ಥರ ಎಲ್ಲವೂ ಆಗಿದೆ. ಬಟ್ ಒಂದೊಂದು ಅದೇ ಒಂದು ಹಂತವಾಗಿ ಮೈಲ್ ಸ್ಟೋನ್ಸ್ ಅಂತಲೇ ಹೇಳ್ಬೋದು. ಅಂದ್ಕೊಂಡಿದ್ದೆಲ್ಲವೂ ಆಗಿದೆ, ಆಗ್ತಾ ಬರ್ತಿದೆ. ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಬಟ್ ಐನೋ ಏನೋ ಒಂದು ಹೊಸ ವಿಷಯಗಳು ಮಾಡ್ತಾ ಹೋಗ್ತೀನಿ, ಹುಡುಕ್ತಾ ಹೋಗ್ತೀನಿ. ಈಗ ಏನೋ ಮುಖಾಂತರ AI ಬಳಸ್ಕೊಂಡು ಮ್ಯೂಸಿಕ್ ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಜೊತೆಗೆ ಮ್ಯೂಸಿಕ್ ಕಲೀಲಿಕ್ಕೂ ಶುರು ಮಾಡಿದೆ. ಅಂದರೆ ಮುಂಚೆ ಕಲ್ತಿದ್ದೆ ನಾನು, ಚಿಕ್ಕ ವಯಸ್ಸಲ್ಲಿ ವೀಣೆ ಕಲ್ತಿದ್ದೆ ಮ್ಯೂಸಿಕ್ ವಿಷಯದಲ್ಲಿ. ಬಟ್ ಈಗ ಅದೆಲ್ಲ ಹಳೇದು ಮರೆತು ಹೋಗಿಬಿಟ್ಟಿದೆ. ಬಟ್ ಈಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮ್ಯೂಸಿಕ್ ಕಲೀಲಿಕ್ಕೆ. ಜೊತೆಗೆ ಸ್ಟಾರ್ಟೆಡ್ ಯೂಸಿಂಗ್ AI ಟು ಪ್ರೊಡ್ಯೂಸ್ ಮ್ಯೂಸಿಕ್. ಸೊ ಮೇ ಬಿ ದಟ್ ಐ ಮೈಟ್ ಡೂ ಸಮಥಿಂಗ್ ದೇರ್. ಅಲ್ಲೊಂದು ಸೀಲ್ ಹೊಡಿತೀನಿ. ಸೊ ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ತೀನಿ, ಸಿಂಗರ್ ಆಗ್ಬಿಡ್ತೀನಿ, ಹೇಳೋಕ್ಕಾಗಲ್ಲ, ಹಾಡು ಹೇಳ್ಬಿಡ್ತೀನಿ. ಏನೀಗ ದೊಡ್ಡ ವಿಷಯ ಇಲ್ಲಲ್ಲ. ಓಕೆ ಸರ್, ಗೋ ವಿತ್ ದ ಫ್ಲೋ. ಕನಸುಗಳು ಯಾವಾಗಲೂ ಹೀಗೆ ಜಾಗೃತವಾಗಿರಲಿ. ನಿಮ್ಮ ಸಮಯಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್ ಮೈ ಪ್ಲೆಜರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ಶೋ. ಥ್ಯಾಂಕ್ ಯು ಕಾರ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಕೆಲಸಗಳು, ಕನಸುಗಳು, ಮನವರಿಕೆಗಳು ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿ ಜಾಗೃತವಾಗಿ ಇರಲೇಬೇಕು ಅನ್ನೋದು ಶ್ರೀ ಕ್ರೇಜಿ ಮೈಂಡ್ಸ್ ಅವರ ಒಂದು ಕ್ರೇಜಿ ಸಿದ್ಧಾಂತ. ಮುಂದಿನ ವಾರ ಮತ್ತೊಂದು ವಿಶೇಷ ವ್ಯಕ್ತಿತ್ವದ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.